100 ಜನ ಅಯೋಗ್ಯರ ನಡುವೆ ಒಬ್ಬನು ಯೋಗ್ಯನಾಗಿ ಉಳಿಯಕ್ ಸಾಧ್ಯನೇ ಇಲ್ಲ. ಹೌದಲ್ಲ? ಒಂದೇ ಒಂದು ಕೊಳತೋದ ಹಣ್ಣು ಇತ್ತಂದ್ರೆ ಅದ್ರ ಜೊತೆಗೆ ಇನ್ನೊಂದು ಒಳ್ಳೆ ಹಣ್ಣು ಟಚ್ ಆಗಿ ಅದು ಕೂಡ ಕೊಳತತ್ತು. ಹಾಗಾಗಿ ಸೊ ದ ಪೀರ್ ಪ್ರೆಷರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನೋ, ಯಾವುದೇ ಬದಲಾವಣೆ ಇಲ್ಲ. ನೋ ಪ್ರೋಗ್ರೆಸಿವ್ ಥಾಟ್ಸ್, ಪ್ರಗತಿಪರ ವಿಚಾರಗಳಿಲ್ಲ. ನೋ ಪ್ರೋಗ್ರೆಸಿವ್ ಥಾಟ್ಸ್, ನೋ ಪ್ರೋಗ್ರೆಸಿವ್ ಥಾಟ್ಸ್. ಈಗ ವರ್ಷನ್ಸ್ ಎಲ್ಲ ಚೇಂಜ್ ಆಗ್ತಿರ್ತಾವ. ರೈಟ್. ಇನ್ಫಾರ್ಮಲ್ ರಿಲೇಶನ್ಶಿಪ್ಸ್ ಕೇಳಿ. ಇಲ್ಲಿ ಇನ್ನೊಂದು ಶಬ್ದ ಬರ್ತದೆ, ಎಥಿಕ್ಸ್ ಇನ್ ಮ್ಯಾರಿಟಲ್ ಸ್ಟೇಟಸ್ ಅಂತ. ಎಥಿಕ್ಸ್ ಇನ್, ದೇಶದಾದ್ಯಂತ ಕೋರ್ಟ್ ಮಾಡಿರ್ತಕ್ಕಂಥ ತೀರ್ಪಿನ ವಿರುದ್ಧ ಗೊಂದಲ ಉಂಟಾಯ್ತು, ಗಲಭೆ ಉಂಟಾಯ್ತು, ಅಶಾಂತಿ ಉಂಟಾಯ್ತು, ಅರಾಜಕತೆ ಉಂಟಾಯ್ತು, ಎಲ್ಲ ಕಡೆ ಸ್ಟ್ರೈಕ್ ನಡೆದು. ಸಮಾಜದಲ್ಲಿ ಪೀಸ್ ಇದೆ, ಸ್ಟೆಬಿಲಿಟಿ ಇದೆ, ವೆಲ್ ಬೀಯಿಂಗ್ ಆಫ್ ಸೊಸೈಟಿ, ಸಾಮಾಜಿಕ ಸ್ವಾಸ್ಥ್ಯ ಇದೆ, ಸ್ಥಿರತೆ ಇದೆ, ಶಾಂತಿ ಇದೆ, ಏನು ಕನ್ಫ್ಯೂಷನ್ ಇಲ್ಲ. ಅದ್ರ ಹೆಂಡತಿ ಡಿವೋರ್ಸ್ ಕೊಟ್ರೆ ಗಲಾಟೆಗಳು. ದ ರೋಲ್ ಆಫ್ ethics in public and private relationships. Public and private relationships. ಖಾಸಗಿ ಹಾಗೂ ಸಾರ್ವಜನಿಕ ಸಂಬಂಧಗಳಲ್ಲಿ, ಖಾಸಗಿ ಹಾಗೂ ಸಾರ್ವಜನಿಕ ಸಂಬಂಧಗಳಲ್ಲಿ ನೈತಿಕತೆಯ ಪಾತ್ರ. ನೈತಿಕತೆಯ ಪಾತ್ರ. We'll see now what is that. ಖಾಸಗಿ ಸಂಬಂಧ ಅಂದ್ರೆ ಏನು? ಪ್ರೈವೇಟ್ ರಿಲೇಶನ್ಶಿಪ್ ಅಂದ್ರೆ ಏನು? ಪ್ರೈವೇಟ್ ರಿಲೇಶನ್ಶಿಪ್ಸ್ ಅಂದ್ರೆ ಏನು? ಯಾವ ಪ್ರೈವೇಟ್ ರಿಲೇಶನ್ಶಿಪ್ಸ್? ಖಾಸಗಿ ಸಂಬಂಧಗಳು. ಖಾಸಗಿ ಸಂಬಂಧಗಳಂದ್ರೆ ಯಾವ? ಪ್ರೈವೇಟ್ ರಿಲೇಶನ್ಶಿಪ್ಸ್ ಫಾರ್ ಎಕ್ಸಾಂಪಲ್ ನೋಡಿ, ಚಿಲ್ಡ್ರನ್ ಅಂಡ್ ಪೇರೆಂಟ್ಸ್, ಪೇರೆಂಟ್ಸ್ ಅಂಡ್ ಚಿಲ್ಡ್ರನ್. ಮೊದಲು ಪೇರೆಂಟ್ಸ್, ಹೌದಲ್ಲ? ಪೇರೆಂಟ್ಸ್ ಅಂಡ್ ಚಿಲ್ಡ್ರನ್, husband and wife, husband and wife, husband and wife, friends. ಈ ಸಂಬಂಧಗಳನ್ನ ನಾವೇನಂತ ಕರಿತೀವಿ? ಪ್ರೈವೇಟ್ ರಿಲೇಶನ್ಶಿಪ್ ಅಂತ ಕರಿತೀವಿ. ಇವೆಲ್ಲ ಯಾವ ಆಧಾರದ ಮೇಲೆ ಆಗಿರ್ತವೆ ಅಂತಂದ್ರೆ, ದೀಸ್ ರಿಲೇಶನ್ಶಿಪ್ಸ್ ಆರ್ ಮೇಡ್, ಓಕೆ, ಕಲ್ಪನೆಯ ಆಧಾರದ ಮೇಲೆ. These are all made on love, care, mutual adjustment, okay, mutual adjustment and understanding. Adjustment and understanding. Okay. Love, care, mutual adjustment, understanding. Okay, we can see here. ರೆಸ್ಪೆಕ್ಟ್, ಕೇರು, ಲವ್, ಮ್ಯೂಚುವಲ್ ಅಡ್ಜಸ್ಟ್ಮೆಂಟ್, ಅಂಡರ್ಸ್ಟ್ಯಾಂಡಿಂಗು, ಇವೆಲ್ಲ ನಾವು ಇಲ್ಲಿ ನೋಡ್ತೀವಿ ಈ ಸಂಬಂಧಗಳಲ್ಲಿ. ದೀಸ್ ಆರ್ ಆಲ್ ದಿ ಇನ್ಫಾರ್ಮಲ್ ರಿಲೇಶನ್ಶಿಪ್ಸ್ ಅಂತ ಕರಿತೀವಿ. ದೀಸ್ ಆರ್ ದಿ ಇನ್ಫಾರ್ಮಲ್ ರಿಲೇಶನ್ಶಿಪ್ಸ್. ಅವನು ಏನ್ ಕೊಟ್ಟಿದ್ದಾನ? ರೋಲ್ ಆಫ್ ಎಥಿಕ್ಸ್ ಇನ್ ಪಬ್ಲಿಕ್ ಅಂಡ್ ಪ್ರೈವೇಟ್ ರಿಲೇಶನ್ಶಿಪ್ ಅಂತ ಅಷ್ಟೇ ಕೊಟ್ಟಿದ್ದಾನೆ. ಈಗ ನಾವು ಏನ್ ನೋಡ್ಬೇಕಿಲ್ಲಿ? ಫಸ್ಟ್ ನಾವು ಈ ರಿಲೇಶನ್ಶಿಪ್ ಅಂದ್ರೆ ಏನು, ಮತ್ತೆ ಇದರಲ್ಲಿ ಎಥಿಕ್ಸ್ ರೋಲ್ ಏನು? ಸೊ ವಿಲ್ ಸಿ ನೌ ವೈ ಎಥಿಕ್ಸ್ ಶುಡ್ ಬಿ ದೇರ್ ಬಿಟ್ವೀನ್ ಚಿಲ್ಡ್ರನ್ ಅಂಡ್ ಪೇರೆಂಟ್ಸ್. ವಾಟ್ ಕೈಂಡ್ ಆಫ್ ರೋಲ್ ಎಥಿಕ್ಸ್ ಇಸ್ ಬೀಯಿಂಗ್ ಪ್ಲೇಡ್. ಏನ್ ಎಥಿಕ್ಸ್ ಏನ್ ಪ್ಲೇ ಮಾಡ್ತದೆ ಇಲ್ಲಿ? ಮಕ್ಕಳು ಮತ್ತು ತಂದೆ ತಾಯಿ ನಡುವೆ ಎಥಿಕ್ಸ್ ಹಾಕ್ಬೇಕು. ಇಲ್ಲಿ ಎಲ್ಲರ ನಡುವೆ ನೋಡಿ, ಮ್ಯೂಚುವಲ್ ಕೇರ್ ಅಂಡ್ ಇದು ಏನು ಫಾರ್ಮಲ್ ಅಂದ್ರೆ ಅನೌಪಚಾರಿಕ ಸಂಬಂಧ. ಇದನ್ನ ಅನೌಪಚಾರಿಕ ಸಂಬಂಧಗಳು ಅಂತ ಕರಿತೀವಿ, ಔಪಚಾರಿಕ ಅಲ್ಲ. ಆಮೇಲೆ ಇವು ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಲಾಂಗ್ ಲಾಸ್ಟಿಂಗ್ ಅಂದ್ರೆ ಏನು? ದೀರ್ಘಕಾಲ ಈ ಸಂಬಂಧಗಳು ಇರ್ತಾವ, ದೀರ್ಘಕಾಲ ಇರ್ತಾವ. ತಂದೆ ಮಕ್ಕಳು, ಗಂಡ ಹೆಂಡತಿ ದೀರ್ಘಕಾಲ ಇರ್ತದೆ ಇಲ್ಲ ಗೊತ್ತಿಲ್ಲ, ಆದ್ರೆ ತಂದೆ ಮಕ್ಕಳು, ಹೌದಲ್ಲ? ಈಗ ಇತ್ತೀಚೆಗೆ ಆಗಿದೆ. ಮೊದ್ಲೆಲ್ಲ ಗಂಡ ಹೆಂಡತಿ ಅಂದ್ರೆ ಒಂದ್ಸಲ ಗಂಡ ಹೆಂಡತಿ ಆದ್ರೆ ಮುಗಿತ್, ಲೈಫ್ ಟೈಮ್ ಅಂತ ಹಂಗೆ ಇತ್ತದು. ಈಗ ಏನಾಗಿದೆ? ಈಗ ವರ್ಷನ್ಸ್ ಎಲ್ಲ ಚೇಂಜ್ ಆಗ್ತಿರ್ತಾವ. ರೈಟ್. ಇನ್ಫಾರ್ಮಲ್ ರಿಲೇಶನ್ಶಿಪ್ಸ್ ಕೇಳಿ. ಇಲ್ಲಿ ಇನ್ನೊಂದು ಶಬ್ದ ಬರ್ತದೆ, ಎಥಿಕ್ಸ್ ಇನ್ ಮ್ಯಾರಿಟಲ್ ಸ್ಟೇಟಸ್ ಅಂತ. ಎಥಿಕ್ಸ್ ಇನ್
marital status. Do you want ethics in marital status? Why do you want? Why? क्यों चाहिए? ನೈತಿಕತಾ ಕ್ಯೂ ಚಾಹಿಯೆ? ಶಾದಿ ಮೇ ನೈತಿಕತಾ ಕ್ಯೂ ಚಾಹಿಯೆ? ಅಂದ್ರೆ ಮದುವೆ ನಮ್ಮ ವೈವಾಹಿಕ ಜೀವನದಲ್ಲಿ ನೈತಿಕತೆ ಯಾಕೆ ಬೇಕು? ಏನು ಎಷ್ಟು ಇನ್ನೋಸೆಂಟ್ ಅದ್ರಿ ನೀವು? ಅಲ್ಲ, ವೈವಾಹಿಕ ಜೀವನದಲ್ಲಿ ನೈತಿಕತೆ ಆಗ್ಬೇಕು. ಸಂಬಂಧ ಗಟ್ಟಿಯಾಗಿ ಉಳಿಬೇಕಂತಂದ್ರೆ ನೈತಿಕತೆ ಇರ್ಬೇಕಲ್ಲಿ. ವೆರಿ ಗುಡ್, ಸೂಪರ್. ಹೌದಾ? ವೆರಿ ಗುಡ್, ಸೂಪರ್. ನಸ್ರೀನ್ ಲುಕ್ ಲೈಕ್ ಚೋಟಿ, ಬಾತ್ ಹೈ ವೆರಿ ಮೋಟಿ. ಅದಲ್ಲ, ವೆರಿ ಮೋಟಿ, ಸೂಪರ್, ಬಹಳ ಚೆನ್ನಾಗಿದೆ. ಸಂಬಂಧ ಗಟ್ಟಿಯಾಗಿ ಉಳಿಬೇಕಂತಂದ್ರೆ ನೈತಿಕತೆ ಬೇಕು. ವೆರಿ ಗುಡ್, ಸೂಪರ್. ಮತ್ತೆ ಸಹಬಾಳ್ವೆ ಇರಬೇಕು. ವೆರಿ ಗುಡ್. ಸಹಕಾರ, ಸಹಬಾಳ್ವೆ, ಇವೇ ಇದರ ಪ್ರಧಾನ ಮಂತ್ರಗಳು. ಏನಪ್ಪಾ ಅಂತಂದ್ರೆ ಪರಸ್ಪರ ಸಹಕಾರ, ಸಹಬಾಳ್ವೆ, ಹೌದಲ್ರಿ? ಪ್ರೀತಿ, ಪರಸ್ಪರ ಪ್ರೀತಿ. ಪರಸ್ಪರ ಅನ್ನೋ ವರ್ಡ್ ಬಹಳ ಇಂಪಾರ್ಟೆಂಟ್. ರೆಸಿಪ್ರೋಕಲ್ ಇದು. ಪರಸ್ಪರ ಪ್ರೀತಿ, ಕಾಳಜಿ, ಹೌದಲ್ರಿ? ಪ್ರೀತಿ, ಕಾಳಜಿ, ನಂಬಿಕೆ, ಹೌದ? ನಂಬಿಕೆ. ಸೊ ಇದು ಎಲ್ಲ ನಾವಿಲ್ಲಿ ನೋಡ್ತೀವಿ. ವೆರಿ ಗುಡ್, ಸೂಪರ್. ಮತ್ತೆ ಇನ್ನೊಂದ್ರಿ, ಮ್ಯಾರಿಟಲ್ ಸ್ಟೇಟಸ್ ಅಲ್ಲಿ ಎಥಿಕ್ಸ್ ಯಾಕಬೇಕನ್ನೋ ಪ್ರಶ್ನೆನೇ ತಪ್ಪು. ಯಾಕೆ ಹೇಳ್ರಿ? ಮದುವೆ ಆಗದೆ ಎಥಿಕಲ್ ಆಗಿರೋದಕ್ಕ. ಅರ್ಥ ಆಗ್ತದ್ರಿ? ಮದುವೆ ಅಂತ ಮಾಡ್ಕೊಳ್ಳದೆ ಎಥಿಕಲ್ ಆಗಿ ಒಂದು ಎಥಿಕಲ್ ಫ್ರೇಮ್ ವರ್ಕ್ ಅಲ್ಲಿ ಜೀವನ ಮಾಡೋಣ ಅಂತೇಳಿ ನಾವಿಬ್ರು ಇದ್ರಲ್ಲಿ ಎಂಟ್ರಿ ಆಗಿದೀವಿ. ಮತ್ತೆ ಇಷ್ಟೆಲ್ಲ ನೋಡ್ರಿ ನೀವು, ಎಲ್ಲ ವೇದ ಘೋಷ ಮಂತ್ರಗಳು, ಅಗ್ನಿ ಸಾಕ್ಷಿ ಆಗಿ ತಾಳಿ ಕಟ್ಟಿ ಎಲ್ಲ ಮಂತ್ರ ಹೇಳಿ ಮತ್ತೆ ಮದುವೆ ಆದ್ಮೇಲೆ ಮತ್ತೆ ಕಂಪೌಂಡ್ ಜಂಪ್ ಮಾಡಿದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಮ್ಯಾರೇಜ್ ಅಂತ? ಆ ಮಂತ್ರಗಳಿಗೆ ಏನಾದ್ರೂ ಒಂದು ಅರ್ಥ ಇದೆನಾ? ಹೌದಲ್ರಿ? ಕುರಾನ್ ಸಾಕ್ಷಿಯಾಗಿ ಮದುವೆ ಆಗಿ ಮತ್ತೆ ನಾನು ಮದುವೆ ಆದ್ಮೇಲೆ ಕೂಡ ನಾನು ಇದೇ ಮಾಡ್ತೀನಿ ಅಂತಂದ್ರೆ ವಾಟ್ ಈಸ್ ದ ವ್ಯಾಲ್ಯೂ ಟು ದಿ ಕುರಾನ್? ಆಮೇಲೆ ನಾನು ಎಷ್ಟು ಸಲ ನಮಾಜ್ ಮಾಡಿದ್ರೆ ಏನ್ ಪ್ರಯೋಜನ ಐತಿ? ನಾನು ಹಜ್ಜಿಗೆ ಹೋದ್ರೆ ಏನ್ ಪ್ರಯೋಜನ ಐತಿ? ನಾನು ಮಾಡೋ ಈ ಕೆಲಸ ಎಲ್ಲ ಮಾಡಿ, ದಾಸರು ಹೇಳ್ತಾರ, ಏಸಿ ಪಾಪ ಮಾಡಿ ಕಾಶಿಗೆ ಹೋದಲ್ಲಿ ಏನೈತಂತ. ಕಾಶಿಗೆ ಹೋಗಿ ಗಂಗಾ ಸ್ನಾನ ಮಾಡಿ ಬಂದ್ಬಿಟ್ರೆ ಪಾಪ ಕಂಪ್ಲೀಟ್ ಹೋತಾ? ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ, ನಿಷ್ಠೆಯಿಂದ ಇರಬೇಕು, ನೀತಿಯಿಂದ ಇರಬೇಕು ಅನ್ನುವಂಥದ್ದು ಮದುವೆಯ ಮೂಲ ಆಶಯ. There is a core belief of marriage. That is a core value of marriage. First one. Second one, children and parents. Children and parents ಅಲ್ಲಿ ಎಥಿಕ್ಸ್ ಆಗ್ಬೇಕು. ಹೌದಾ? ನಾನು ಹೇಳಿದೆ, ಪೇರೆಂಟ್ಸ್ ನೋಡಿ, ಒಬ್ರು ನಮ್ಮಲ್ಲಿ ಹೈಸ್ಕೂಲ್ ಟೀಚರ್ ಇದ್ರು. ಆ ಸರ್ಕಸ್ಗೆ ಕರ್ಕೊಂಡೋಗಿದಾರೆ ಮಗನ. ಅಲ್ಲಿ ಬೋರ್ಡ್ ಹಾಕಿದಾರೆ, ಅವನ್ ಮಗ ಓದ್ತಾ ಇದ್ದಾನೆ ಎಲ್ಲ. ಅವನಿಗೆ ಈಗ 16 ವರ್ಷ, SSLC ಕಂಪ್ಲೀಟ್ ಆಗ್ತಾ ಇದೆ. ಹೌದಾ? SSLC ಮುಗಿತಾ ಇದೆ, 16 ವರ್ಷ ಹೋಗಿ 17ನೇ ವರ್ಷ ರನ್ನಿಂಗ್ ಆಗ್ತಾ ಇದೆ. SSLC ಕಂಪ್ಲೀಟ್ ಆಗಿದೆ. ಅಲ್ಲಿ ಬರ್ತಿದೆ 16 ವರ್ಷದ ಒಳಗಿನ ಮಕ್ಕಳಿಗೆ ಅರ್ಧ ಟಿಕೆಟ್ ಅಂತ ಇದೆ. ಇವನು 16 ವರ್ಷ ಹೋಗಿ 17ರಾಗ ಬಿದ್ದಿದೆ. ಅವ್ರಪ್ಪ ಏನ್ ಮಾಡಿದಂತ, ಹೋಗಿ ಒಂದು ಫುಲ್ ಟಿಕೆಟ್ ಕೊಡಿ, ಒಂದು ಹಾಫ್ ಟಿಕೆಟ್ ಕೊಡಿ ಅಂತ ಕೇಳ್ಬೇಕಾಗಿತ್ತು. ಅವರು 2 ಫುಲ್ ಟಿಕೆಟ್ ತಗೊಂಡ್ರು. ಅಲ್ಲಿದ್ದಂತ ಸೆಕ್ಯೂರಿಟಿ ಹೇಳಿದಂತ, ಇಲ್ಲ ಸರ್, ನಿಮ್ ಮಗನಿಗೆ ಇನ್ನ 16 ವರ್ಷ ಇದೆ, ಜಸ್ಟ್ ತಾನೇ ಹೋಗಿದೆ, ಹಾಫ್ ಟಿಕೆಟ್ ತಗೋಬೋದಾಗಿತ್ತು, ನೀವು ಫುಲ್ ಟಿಕೆಟ್ ಹಾಕಿ ತಗೊಂಡ್ರಿ ಅಂತಂದ್ರೆ, ನನ್ನ ಮಗನಿಗೆ ಅವ್ನ ಡೇಟ್ ಆಫ್ ಬರ್ತ್ ಏನಂತ ಗೊತ್ತಿದೆ, ಅವನಿಗೆ ಈಗ ಎಷ್ಟು ವರ್ಷ ಇದೆ ಅಂತಾನು ಗೊತ್ತಿದೆ, ಯಾಕಂದ್ರೆ ಆ ಬೋರ್ಡ್ ಅನ್ನು ಕೂಡ ಅವ್ನು ಓದ್ತಾ ಇದ್ದಾನೆ. ನಾನು ಏನಾದ್ರೂ ಅವನಿಗೆ ಆ ಸೆಕ್ಯೂರಿಟಿ ಮುಂದ್ಗಡೆ ಹೋಗಿಬಿಟ್ಟು, ಇಲ್ಲ ಇವನಿಗಿನ್ನ 16 ವರ್ಷ ಆಗಿಲ್ಲ ಅಂತ ಹೇಳಿದ್ನಂದ್ರೆ ಅವನಿಗೆ ಕೇಳಿಸ್ತವ, ನನ್ನ ಮಗನಿಗೆ ಅರ್ಥ ಆಗ್ತದೆ, ನಮ್ಮಪ್ಪ ಸುಳ್ಳು ಹೇಳ್ತದಾನ ಅಂತ ಹೇಳಿ. ಅಪ್ಪ ನೀನ್ ಸುಳ್ಳು ಹೇಳ್ದಲ್ಲಪ್ಪ, ಅಲ್ಲಿ ನನಗೆ 17 ವರ್ಷ ಇದ್ದವ ಅಂದ್ರೂ 16 ವರ್ಷ ಅಂತ ಹೇಳಿದಲ್ಲ ನೀನು ಅಂತ. ನಾನು ಸುಳ್ಳು ಹೇಳಿದ್ದೇನೆ ಅಂತೇಳಿ ನನ್ನ ಮಗನಿಗೆ ಗೊತ್ತಾಗಿ ಅವನು ಕೂಡ ಅದನ್ನ ಸುಳ್ಳು ಹೇಳೋದನ್ನ ಕಲಿತಾನೆ. ನಾನು ಈ ಟಿಕೆಟ್ ತಗೊಳ್ತಾ ಇರೋದು 10 ರೂಪಾಯಿ ಉಳಿಸ್ಬೇಕಂತಲ್ಲ, ಅವನಿಗೆ ಆ ಇಂಟಿಗ್ರಿಟಿಯನ್ನು ಕಲಿಸ್ಬೇಕಂತೇಳಿ, ಆ ಎಥಿಕ್ಸ್ ಅವನಿಗೆ ನಾನು ರೂಢಿ ಮಾಡಿಸ್ಬೇಕಂತೇಳಿ ಅಂತೇಳಿ ಅವರಪ್ಪ ಹೇಳ್ತಾರೆ. ಸೊ ದಟ್ ಆದ ಮೈಂಡ್ ಸೆಟ್ ತಂದೆ ತಾಯಿಯಲ್ಲಿ ಬೇಕು. ಇವತ್ತು ತಂದೆ ತಾಯಿ ಏನ್ ಮಾಡ್ತಾರೆ, ಮಕ್ಕಳಿಗೆ ಮನೆಗೆ ಯಾರೋ ಸಾಲಗಾರ ಬಂದಿರ್ತಾನೆ ಕೇಳಕ, ಮಕ್ಳಿಗೆ ಇಲ್ಲ ಅಂತೇಳಿ, ಇಲ್ಲ ಅಂತೇಳು. ಹೌದಾ? ಅವರಪ್ಪ ಅಲ್ಲೇ ಇರ್ತಾನೆ, ಅವನು ಇಲ್ರಿ ನಮ್ಮಪ್ಪ ಇಲ್ಲ ಅಂತೇಳಿ ಅನ್ರಿ. ಅವ್ ಮಕ್ಕಳು ಮತ್ತೆ ಮುಗ್ಧವಾದ ಮನಸ್ಸು ಅದು. ಇಲ್ಲ ಅಂತೇಳೇನ, ಎಲ್ಲಿಗೆ ಹೋಗ್ಯಾನ, ಅಲ್ಲಿ ಟಿವಿ ನೋಡಕತ್ತೇನ್ರಿ, ಇಲ್ಲ ಅಂತೇಳೇನ್ರಿ ಅಂತ. ಅವಾಗ ಅವರಪ್ಪ ಬೈತಾನ, ಇಲ್ಲಲೇ ಸುಳ್ಳು ಹೇಳ್ಬೇಕು. ಹಿಂಗೆಲ್ಲ ಹೇಳ್ಬಿಟ್ಟು ನಾಳೆ ಮಕ್ಕಳು ದೊಡ್ಡವಾದ್ಮೇಲೆ ಅವು ಹಲಾಲ್ ಕೋರ್ ಆತಾವ. ಹಲಾಲ್ ಕೋರ್, ಆರಾಮ್ ಕೋರ್ ಆದ್ಮೇಲೆ ಕ್ಯೂ ಐಸಾ ಬನಾಯ ಅಂತಂದ್ರೆ, ಕೋನ್ ಬನಾಯ ಉಸ್ಕೋ, आपने बनाया, आपने क्या सिखाया उसको, ये सिखाया, इसके लिए वो क्या होगा, ऐसा हो गया. ಹೌದಲ್ರಿ? ಯಾರು ಇದಕ್ಕೆ ಸೃಷ್ಟಿಕರ್ತರು? ಯಾರು ಇದ್ರದ್ದು? ನಾವೇ. ಹೌದಾ? ಸುಳ್ಳು ಹೇಳೋದನ್ನ ಕೆಲಸದು ಮಕ್ಕಳಿಗೆಲ್ಲ ದುಶ್ಚಟಗಳು, ಕಣ್ಣೆದ್ರಿಗೆ, ಮಕ್ಕಳ ಕಣ್ಣೆದ್ರಿಗೆ ನಾವು ಮಾಡುವಂತ ತಪ್ಪುಗಳು.
ಹೌದಾ? ಇದನ್ನೆಲ್ಲ ಹೈಡ್ ಮಾಡಿ ಚಿಲ್ಡ್ರನ್ ಆಲ್ಸೋ ಲರ್ನ್. ನಾನು ಹೇಳಿದೆ ನಿಮ್ಗೆ ಮೊನ್ನೆನೇ ಹೇಳಿದೆ, ಮಕ್ಕಳು ನಾವ್ ಹೇಳ್ದಂಗೆ ಕೇಳೋದಲ್ಲ, ನಾವ್ ಮಾಡ್ದಂಗೆ ಮಾಡ್ತಾವ. ಅದಾಯ್ತು. ಆಮೇಲೆ ಇನ್ನೊಂದು ಇದ್ರಲ್ಲಿ ನಾವು ತಿಳ್ಕೊಬೇಕಾಗಿರೋದು ಎಥಿಕ್ಸ್ ಏನಂತಂದ್ರೆ, ತಂದೆ ತಾಯಿ ಇವತ್ತು ಅಟ್ಲೀಸ್ಟ್ ತಂದೆ ತಾಯಿ ಏನ್ ಕೊಡ್ಬೇಕು ಅದನ್ನ ಕೊಡ್ತಿದಾರೆ, ಆದ್ರೆ ಮಕ್ಕಳು ರಿಟರ್ನ್ ಕೊಡ್ತಾ ಇಲ್ಲ. ಮಕ್ಕಳು ರಿಟರ್ನ್ ಕೊಡ್ತಾ ಇಲ್ಲ ಅಂದ್ರೆ ಅರ್ಥ ಏನು? ನೋಡಿ, ಇವತ್ತು ಬೆಳಿಗ್ಗೆ ಎಲ್ಲ ನೋಡ್ತಾ ಇದ್ದೆ, ತಂದೆ ತಾಯಿ ಮಾಡಿದ ಆಸ್ತಿಯನ್ನ ಮಕ್ಕಳು ಎಂಜಾಯ್ ಮಾಡಕ್ ಸಾಧ್ಯ ಆಗ್ತಾ ಇದೆ, ಆದ್ರೆ ಮಕ್ಕಳು ಮಾಡಿದಂತ ಆಸ್ತಿಯನ್ನು ಇವತ್ತು ತಂದೆ ತಾಯಿ ಎಂಜಾಯ್ ಮಾಡಕ್ ಸಾಧ್ಯ ಆಗ್ತಾ ಇದೆ. ಈ ನೋಡಿ, ದೇ ಹ್ಯಾವ್ ಗಿವೆನ್, ಅಂದ್ರೆ ಇದು ಎಥಿಕ್ಸ್. ಇದು ತಂದೆ ತಾಯಿ ನಮಗೆ ಇದನ್ನು ಕೊಟ್ಟಿದ್ದಾರೆ, ನಾವು ವಿ ಹ್ಯಾವ್ ಟು ಗಿವ್ ದೆಮ್ ಬ್ಯಾಕ್. ಇಟ್ಸ್ ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್ ಅಂತ ಹೇಳ್ತಾರೆ. ಇಟ್ಸ್ ಅ ಥ್ಯಾಂಕ್ಫುಲ್ನೆಸ್, ಕೃತಜ್ಞತೆ. ನೋಡಿ, ದೇ ಹ್ಯಾವ್ ಗಿವೆನ್ ಬರ್ತ್ ಟು ಅಸ್, ವಿ ಕಾಂಟ್ ಗಿವ್ ದೆಮ್ ಬ್ಯಾಕ್. ಓಕೆ, ಸೊ ದೆನ್ ದೇ ಹ್ಯಾವ್ ಗಿವೆನ್ ಅಸ್ ಅ ಲಾಟ್ ಆಫ್ ಅಬಂಡೆಂಟ್ ಲವ್ ಅಂಡ್ ಅಫೆಕ್ಷನ್, ವಿ ಹ್ಯಾವ್ ಟು ಗಿವ್ ದೆಮ್ ಬ್ಯಾಕ್. ನಮಗೆ ಪ್ರೀತಿ ಕೊಟ್ಟಿದ್ದಾರೆ, ಅನುಕಂಪ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ನಾವು ಏನು ಕುಚೇಷ್ಟೆ ಮಾಡಿದ್ರು ಸಹಿಸ್ಕೊಂಡಿದ್ದಾರೆ ಅವರು. ನಾವು ಸ್ವಲ್ಪ ದೊಡ್ಡವರು ಆದ್ಮೇಲೆ ಅಪ್ಪ ಅಮ್ಮ ಒಂದ್ ಸಣ್ಣ ತಪ್ಪು ಮಾಡಿದ್ರು ಸಹಿಸ್ಕೊಳ್ಳಲ್ಲ. ಆಮೇಲೆ ನೋಡ್ರಿ, ಅದನ್ನ ನಾವು ವಾಪಸ್ ಕೊಡ್ಬೇಕು, ಆ ಲವ್ ಅಂಡ್ ಅಫೆಕ್ಷನ್ ನಾವು ವಾಪಸ್ ಕೊಡ್ಬೇಕು. ಮೂರನೇದ್ದು, ನಾವು ಹಾಕೊಳ್ಳೋ ಬಟ್ಟೆ, ನಾವು ಹಾಕೊಳ್ಳೋ ಚಪ್ಪಲು, ನಾವು ತಿರುಗಾಡೋ ವೆಹಿಕಲ್ ಎಲ್ಲ ನಮ್ಮ ಅಪ್ಪ ಅಮ್ಮ ಕೊಟ್ಟಿರೋದು. ಅಂಡ್ ವಾಟ್ ಕೈಂಡ್ ಆಫ್ ರೆಸ್ಪೆಕ್ಟ್ ವಿ ಹ್ಯಾವ್ ಇನ್ ದ ಸೊಸೈಟಿ ದಟ್ ವಾಸ್ ಟ್ರಾನ್ಸ್ಫರ್ಡ್ ಬೈ ಅವರ್ ಪೇರೆಂಟ್ಸ್. ನಮ್ಮ ತಂದೆ ತಾಯಿ ಒಳ್ಳೆಯವರು, ಅವ್ರು ಯಾವುದೇ ಕೊಲೆ ಮಾಡಿಲ್ಲ, ಜೈಲಿಗೆ ಹೋಗಿಲ್ಲ, ಆದ್ರಿಂದ ನಮಗ್ ಸೊಸೈಟಿಯಲ್ಲಿ ರೆಸ್ಪೆಕ್ಟ್ ಇದೆ. ಅವ್ರೇನಾದ್ರೂ ಈ ದೇಶದ್ರೋಹಿ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಜೈಲಿಗೆ ಹೋಗಿದ್ನಪ್ಪ ಅಂದ್ರೆ ನಮ್ಗೆ ಇವತ್ತು ಸೊಸೈಟಿ ರೆಸ್ಪೆಕ್ಟ್ ಕೊಡ್ತಿದ್ದಿಲ್ಲ. ಸೊ ಈಗ ನಾವ್ ಏನಿದೀವಲ್ಲ, ಈಗ ಎಂಗೇಜ್ ಬಂದ್ಮೇಲೆ ನಾವೇನಾದ್ರೂ ತಪ್ಪು ಮಾಡಿದ್ರೆ, ನಾವ್ ಏನೋ ಒಂದು ಯಾವ್ದೋ ಒಂದು ಹಲ್ಕದ್ಗಿರಿ ಮಾಡಿ ಯಾರನ್ನೋ ತಗೊಂಡು ಓಡಿದ್ವಿ, ಅಥವಾ ಎಲ್ಲೋ ಒಂದ್ ಕಡೆ ಇನ್ವಾಲ್ವ್ ಆದ್ವಿ, ಆಂಟಿ ನ್ಯಾಷನಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆದ್ರೆ ಹೋಗೋದು ನಮ್ದು ಇಜ್ಜತ್ ಅಲ್ಲ, ಪೇರೆಂಟ್ಸ್ ಕ ಇಜ್ಜತ್ ಜಾತ, ಖರಾಬ್ ಹೋತು. ಮಕ್ಕಳು ತಪ್ಪು ಮಾಡಿದಾರೆ ಅಂತೇಳಿ ನೊಂದ್ಕೊಂಡು ಪ್ರಾಣ ಬಿಟ್ಟಂತ ತಂದೆ ತಾಯಿ ಇದಾರ. ತಂದೆ ತಾಯಿ ಹೌದಾ ಸತ್ತೋದ್ರ ಅಂತೇಳಿ ಸತ್ತಂತ ಮಕ್ಕಳಿಲ್ಲ. ನೆನಪಿರ್ಲಿ, ನೋಡ್ರಿ, ಯಾರಾದ್ರ ಮಗ ಸೂಸೈಡ್ ಮಾಡ್ಕೊಂಡು ಸತ್ತಾನ, ನಮ್ಮ ಅಪ್ಪ ಅಮ್ಮ ಸತ್ತರಂತ, ಬಟ್ ಮಗ ಸತ್ತನಂತೇಳಿ ಆ ಚಿಂತೆಗೆ ಸತ್ತಂತ ತಂದೆ ತಾಯಿಗಳು ತುಂಬಾ ಜನ. ಹಾಗಾಗಿ ಇಲ್ಲಿ ಏನಂತಂದ್ರೆ, ನಾವು ವಿ ಆರ್ ಸೀಯಿಂಗ್ ದಟ್ ಪ್ರೈವೇಟ್ ರಿಲೇಶನ್ಶಿಪ್ ಅಲ್ಲಿ ಈ ಬಾಂಡೇಜ್ ಅನ್ನೋದನ್ನ ನಾವು ತುಂಬಾ ನೋಡ್ತೀವಿ. ಇದು ಒಂದ್ ಕಡೆ ಪೇರೆಂಟ್ಸ್ ಅಂಡ್ ಚಿಲ್ಡ್ರನ್. ಇನ್ನೊಂದು ಫ್ರೆಂಡ್ಸ್ ಅಂತ ಹೇಳ್ತೀವಿ ನಾವು. ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇನ್ ಡೀಡ್ ಅಂತ ಹೇಳ್ತಾರೆ. ಫ್ರೆಂಡ್ ಇಸ್ ಅ ಸೆಕೆಂಡ್ ವೈಫ್, ಫ್ರೆಂಡ್ ಇಸ್ ಸೆಕೆಂಡ್ ಹಸ್ಬೆಂಡ್ ಅಂತ ಹೇಳ್ತೀವಿ ನಾವು ಜಗತ್ನಲ್ಲಿ. ಈಗ ನಾವು ಮೊಯಿನುದ್ದೀನ್ ಏನಪ್ಪಾ ಅಂತ ಹೇಳಿ ತಿಳ್ಕೊಬೇಕಾದ್ರೆ ಅವ್ನ ಫ್ರೆಂಡ್ ಅಂತ ಕೇಳಿಬಿಟ್ರೆ ಕಂಪ್ಲೀಟ್ ಅದನ್ನ ಜಾತಕ ಕೊಟ್ಬಿಡ್ತಾನ. ಅವ್ನು ಏನ್ ಮಾಡ್ತಾನ, ಏನಿಲ್ಲ, ಯಾರ ಜೊತೆಗೆ ಎಷ್ಟು ಮಾತಾಡ್ತಾನ, ಹೆಂಗಿಲ್ಲ, ಇದೆಲ್ಲ ಕಂಪ್ಲೀಟ್. ಯಾಕಂದ್ರೆ ವಾಟ್ ವಿ ಆರ್ ನಾಟ್ ಶೇರಿಂಗ್ ವಿತ್ ಅವರ್ ಪೇರೆಂಟ್ಸ್, ವಿ ಶೇರ್ ವಿತ್ ಅವರ್ ಫ್ರೆಂಡ್ಸ್. ಓಕೆ, ಅವ್ರ ನಮ್ ಪೇರೆಂಟ್ಸಿಗೆ ಗೊತ್ತಿರ್ಲಾರ್ದಂತ ಎಲ್ಲಾ ವಿಷಯಗಳು ನಮ್ ಫ್ರೆಂಡ್ಸಿಗೆ ಗೊತ್ತಿರ್ತಾವ. ಅವ್ರಿಗೆ ಇಲ್ಲಿ ಜಾತಕ ಗೊತ್ತು. ನೀವು ಕಂಪ್ಲೀಟ್ ಅವ್ನ ಜಾತಕ ಹಿಡಿಬೇಕಂತ ಫ್ರೆಂಡ್ ಹಿಡಿಬೇಕು. ಅವ್ನು ನಡೆದ್ಬಿಟ್ರೆ ಅವ್ನೆಲ್ಲ ಹೇಳ್ಬಿಡ್ತಾನ, ಮುಗೀತು. ಅದಕ್ಕೆ ಹೇಳ್ತಾರೆ ಕೆಲವು ಸೈಕಾಲಜಿಸ್ಟ್ ಏನಂತಾರೆ ಅಂದ್ರೆ, ಇಫ್ ಯು ಶೋ ಮಿ ಯುವರ್ ಫ್ರೆಂಡ್ ಐ ವಿಲ್ ಟೆಲ್ ಯು ವಿಚ್ ಕೈಂಡ್ ಆಫ್ ಪರ್ಸನ್ ಯು ಆರ್. ಫ್ರೆಂಡ್ಸ್ ತೋರಿಸಿ ನನಗೆ ಹೇಳ್ತೇನೆ, ಯಾರು ನಿಮ್ ಫ್ರೆಂಡ್ಸ್, ಎಂತೆಂತವ್ರು ಇದಾರ, ಅವ್ರನ್ನ ತೋರಿಸ್ಬಿಟ್ಟು ನಾನು ನೀನ್ ಎಂತವನಂತ ಹೇಳ್ಬಿಡ್ತು ನಾನು. ಹೌದಾ? ಬಹಳ ಮಾಡಿ ನಮ್ಗೆ ಪೀರ್ ಪ್ರೆಷರ್ ಅನ್ನೋದು ಬಹಳ ಇರ್ತದೆ. ಪೀರ್ ಪ್ರೆಷರ್, ಅದಕ್ಕೆ ನೋಡಿ ಕೆಲವೊಂದು ಕಾಲೇಜ್ಗಳಿಗೆ, ಸ್ಕೂಲ್ಗಳಿಗೆ ಯಾಕೆ ಹೋಗಿ ಹಚ್ತಾರೆ ಅಂತಂದ್ರೆ, ಅಲ್ಲಿರುವಂತ ಟೀಮ್ ಹಂಗಿರ್ತದೆ, ಅಲ್ಲಿರುವಂತ ಹುಡುಗರು ಹಂಗಿರ್ತಾರೆ. ಆ ಹುಡುಗರ ಜೊತೆ ಇವನು ಹೋದ್ರೆ ಇವನ್ ಹಂಗಾತ. 100 ಜನ ಅಯೋಗ್ಯರ ನಡುವೆ ಒಬ್ಬನು ಯೋಗ್ಯನಾಗಿ ಉಳಿಯಕ್ ಸಾಧ್ಯನೇ ಇಲ್ಲ. ಹೌದಲ್ಲ? ಒಂದೇ ಒಂದು ಕೊಳತೋದ ಹಣ್ಣು ಇತ್ತಂದ್ರೆ ಅದ್ರ ಜೊತೆಗೆ ಇನ್ನೊಂದು ಒಳ್ಳೆ ಹಣ್ಣು ಟಚ್ ಆಗಿ ಅದು ಕೂಡ ಕೊಳತತ್ತು. ಹಾಗಾಗಿ ಸೊ ದ ಪೀರ್ ಪ್ರೆಷರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಬಟ್ ಇನ್ ದ ನೇಮ್ ಆಫ್ ಫ್ರೆಂಡ್ಶಿಪ್ ಪೀಪಲ್ ಆರ್ ಮಿಸ್ಯೂಸಿಂಗ್ ನಾವು, ಮಿಸ್ಯೂಸಿಂಗ್. ಓಕೆ, ಇನ್ ದ ನೇಮ್ ಆಫ್ ಫ್ರೆಂಡ್ಶಿಪ್ ಪೀಪಲ್ ಆರ್ ಚೀಟಿಂಗ್. ಹೌದಾ? ಸ್ನೇಹದ ಹೆಸರಿನಲ್ಲಿ ಇವತ್ತು ಮೋಸ, ವಂಚನೆ, ಇದು ಆಗಬಾರ್ದು. ಓಕೆ, ವಿ ಶುಡ್ ರೆಸ್ಪೆಕ್ಟ್ ದ ಸಿಬ್ಲಿಂಗ್ಸ್ ಅಂಡ್ ಪೇರೆಂಟ್ಸ್ ಆಫ್ ಫ್ರೆಂಡ್ಸ್. ನಮ್ಮ ಸ್ನೇಹಿತ ಅಂತ ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ನನ್ನ ಸ್ನೇಹಿತನ ಅಣ್ಣ, ಅಕ್ಕ, ತಮ್ಮ ಅವರೆಲ್ಲರನ್ನ ನಾವು ರೆಸ್ಪೆಕ್ಟ್ ಮಾಡಬೇಕು, ಅವ್ರ ಪೇರೆಂಟ್ಸ್ ನಾವು ರೆಸ್ಪೆಕ್ಟ್ ಮಾಡಬೇಕು. ದಟ್ ಈಸ್ ನಾಟ್ ಲೈಕ್ ದಟ್. ಫ್ರೆಂಡ್ಶಿಪ್ ಅಂತಂದ್ರೆ ಎಥಿಕ್ಸ್. ಓಕೆ, ಕಷ್ಟದಲ್ಲಿ ಸುಖದಲ್ಲಿ ಫ್ರೆಂಡ್ಸ್, ಪೇರೆಂಟ್ಸ್ ಅಂದ್ರೆ ನನ್ನ ಪೇರೆಂಟ್ಸ್ ತರ, ಫ್ರೆಂಡ್ಸ್ ಸಿಸ್ಟರ್ಸ್ ಅಂದ್ರೆ ನಮ್ಮ ಸಿಸ್ಟರ್ಸ್ ತರ ಫೀಲ್ ಆಗ್ತಕ್ಕಂಥ ವ್ಯಕ್ತಿಗಳು ಬೇಕು. ಮಿಸ್ಯೂಸ್ ಮಾಡ್ಕೊಳ್ತಕ್ಕಂಥದ್ದಲ್ಲ. ವಾಟ್ ಐ ಸೆಡ್, ಐ ಗೇವ್ ಎಕ್ಸಾಂಪಲ್ ಆಫ್ 2, ಒಂದು ಪಾಸಿಟಿವ್ ಒಂದು ನೆಗೆಟಿವ್. ಓಕೆ, ಸೊ ದಟ್ ಈಸ್ ಫ್ರೆಂಡ್ಸ್. ಇದು ಎಲ್ಲ ಪರ್ಸನಲ್ ಲೈಫ್ ಅಲ್ಲಿ. ಇನ್ನ ಪ್ರೈವೇಟ್ ಲೈಫ್ ಅಲ್ಲಿ ಅಂತ ನೋಡೋದಾದ್ರೆ, ನಾವು ಟೆಲ್ ಮಿ, ಈಗ ಪ್ರೊಫೆಷನಲ್ ಲೈಫ್ ಅಲ್ಲಿ ಒಬ್ಬ ಆಫೀಸರ್ ಆದಂತವನು ಎಥಿಕಲ್ ಆಗಿದ್ದಾನೆ ಅಂತ ತಿಳ್ಕೊಳ್ಳಿ. ಹಿ ಇಸ್ ಡೂಯಿಂಗ್ ಎವ್ರಿಥಿಂಗ್ ಎಥಿಕಲಿ. ಅವ್ನು ಪರ್ಸನಲ್ ಲೈಫ್ ಅಲ್ಲಿ ಕೂಡ ಎಥಿಕಲ್ ಆಗಿರ್ಬೇಕಂತ ಅನ್ನೋದು ಎಷ್ಟು ಮಟ್ಟಿಗೆ ಸರಿ? ವೈ ಆರ್ ಯು ಎಕ್ಸ್ಪೆಕ್ಟಿಂಗ್ ಇಸ್ ಪರ್ಸನಲ್ ಲೈಫ್ ಶುಡ್ ಬಿ ಆಲ್ಸೋ ಎಥಿಕಲ್? ಈಗ ಪಬ್ಲಿಕ್ ಲೈಫ್ ಅಲ್ಲಿ, ಪಬ್ಲಿಕ್ ಲೈಫ್, if he is ethical in public life, why are you expecting, okay, you should be also ethical in personal life? ಈಗ ನಾನು ಪಾಠ ಚೆನ್ನಾಗಿ ಮಾಡ್ತಾ ಇದ್ದೀನಿ, ಹೌದಾ, ನಿಮ್ಗೆಲ್ಲ ಬರ್ತಾ ಇದೆ, ಮುಗೀತು. ನನ್ನ ಪರ್ಸನಲ್ ಲೈಫಲ್ಲಿ ನಾನು ಹೆಂಗಾದ್ರೆ ಇರಲ್ಲಪ್ಪ, ಸಾಯಂಕಾಲ 6 ಗಂಟೆಗೆ ಎಲ್ಲ ಕ್ಲಾಸ್ ಮುಗಿಸ್ಕೊಂಡು ಹೋಗಿ ಅಲ್ಲಿ ಅಜ್ಬ ಒಂದ್ ಕಡೆ ಕುಡಿದು ಒಳ್ಳಾಡ್ತಿದ್ದೆ ಅಂತ ತಿಳ್ಕೊ.
ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ಕ್ಲಾಸ್ ಮುಗಿದಿದೆ, ಎಲ್ಲ ಮುಗಿದಿದೆ, ಅದನ್ನ ನಾನು ನೋಡ್ತೀನಿ. ನಾನು ನೋಡಿಲ್ಲ ಈಗ ಎಥಿಕ್ಸ್ ಸರ್ ಈಗ ವಿಡಿಯೋ ಮಾಡಲ್ಲ, ವಿಡಿಯೋ ಫೋಟೋ ತೆಗಿ. ಸೊ ಯು ಆರ್ ಗೋಯಿಂಗ್ ಟು ಮೇಕ್ ಲೈಕ್ ದಿಸ್. Is it going to impact on my public life? That's my personal life. How my personal life is going to impact on my public life? ಯಾಕಂದ್ರೆ ಹೇಳ್ರಿ, ಐ ಆಮ್ ಇನ್ ಪಬ್ಲಿಕ್ ಲೈಫ್ ಅಂದಾಗ ಅಧಿಕಾರಿ ಇರ್ಲಿ, ಸೆಲೆಬ್ರಿಟಿ ಇರ್ಲಿ, ರಾಜಕಾರಣಿ ಇರ್ಲಿ, ಇಲ್ಲಿ ನಮ್ದು ಪಬ್ಲಿಕ್ ಲೈಫ್ ಅಂಡ್ ಪ್ರೈವೇಟ್ ಲೈಫ್ ಅನ್ನೋದು ಬೇರೆ ಬೇರೆ ಆಗಿರೋದಿಲ್ಲ, ಒಂದಕ್ಕೊಂದು ಅವಲಂಬಿಸಿರ್ತಾವ. ಹಾಗಾಗಿ ನಾವು ಹೆಂಗಿರ್ಬೇಕು ಅಂತಂದ್ರೆ, ವಿ ಶುಡ್ ಬಿ ಎಥಿಕಲ್ ಇನ್ ಪಬ್ಲಿಕ್ ಲೈಫ್ ಅಂಡ್ ಎರಡರಲ್ಲೂ ಕೂಡ ನಾವು ಎಥಿಕ್ಸ್ ಅನ್ನ ಫಾಲೋ ಮಾಡ್ಲೇಬೇಕು. ಯಾಕೆ ದರ್ಶನ್ದು ಕೊಲೆ ವಿಚಾರ ಇಷ್ಟೊಂದು ಪಾಪ್ಯುಲರ್ ಆಯ್ತು ಅಂದ್ರೆ, ಈಸ್ ಅ ಸೆಲೆಬ್ರಿಟಿ, ಹ್ಯಾಸ್ ಅ ಫ್ಯಾನ್ಸ್ ಫಾಲೋವಿಂಗ್. ವೆನ್ ಹಿ ಮೇಕ್ಸ್ ಮಿಸ್ಟೇಕ್ಸ್, ಈವನ್ ಫ್ಯಾನ್ಸ್ ಆಲ್ಸೋ ಗೋಯಿಂಗ್ ಟು ಬಿ ಇನ್ಫ್ಲೂಯೆನ್ಸ್ಡ್ ಬೈ ಹಿಸ್, ಹೌದಾ, ಅವ್ನು ಮಾಡ್ತಕ್ಕಂಥ ಕೆಲಸದಿಂದ ದೇ ಆಲ್ಸೋ ವಿಲ್ ಬಿ ಇನ್ಫ್ಲೂಯೆನ್ಸ್ಡ್. ಬಿಕಾಸ್ ಆಫ್ ದಟ್ ಯು ಶುಡ್ ನಾಟ್ ಇನ್ವಾಲ್ವ್ ಇನ್ ದಟ್. ಅದಕ್ಕೆ ನಾವು ಡಾಕ್ಟರ್ ರಾಜ್ಕುಮಾರ್ ಎಕ್ಸಾಂಪಲ್ ಕೊಡ್ತೀವಿ. ರಾಜ್ಕುಮಾರ್ ಓಕೆ, ಆಕ್ಟೆಡ್ ಇನ್ ಮೋರ್ ದೆನ್ 150 ಮೂವೀಸ್. 150ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅವ್ರು ಮಾಡಿದ್ರು ಕೂಡ ಹಿ ನೆವರ್ ಸ್ಮೋಕ್ಡ್ ಸಿಗರೇಟ್ಸ್ ಆರ್ ಬಿಡಿ ಇನ್ ಎನಿ ಮೂವೀಸ್. ಹಿ ನೆವರ್ ಟೇಸ್ಟೆಡ್ ಆಲ್ಕೋಹಾಲ್ ಇನ್ ಎನಿ ಮೂವೀಸ್. ಬಿಕಾಸ್ ಆಫ್ ವಾಟ್ ಅಂತಂದ್ರೆ, ಐ ಆಮ್ ನಾಟ್ ರೆಡಿ ಟು ಗಿವ್ ರಾಂಗ್ ಮೆಸೇಜ್ ಟು ಮೈ ಅಭಿಮಾನಿ ದೇವರುಗಳು. ಹೌದು, ನನಗೆ ಅಭಿಮಾನಿಗಳು ದೇವರಿದ್ದಂಗೆ, ನನ್ನ ಅಭಿಮಾನಿಗಳಿಗೆ ನಾನು ರಾಂಗ್ ಮೆಸೇಜ್ ಕೊಡಲ್ಲ. ಕತೆ ಡಿಮ್ಯಾಂಡ್ ಮಾಡಿದ್ರು ಕೂಡ ಅವರು ಸ್ಮೋಕ್ ಮಾಡಿಲ್ಲ, ಡ್ರಿಂಕ್ಸ್ ಮಾಡಿಲ್ಲ, ಅದರಿಂದ ಕೆಟ್ಟ ಸಂದೇಶ ಹೋಗ್ಬಾರ್ದು ಅಂತೇಳಿ. ಇವತ್ತು ಸೆಲೆಬ್ರಿಟಿಗಳು ಹೆಂಗಾಗಿದ್ದಾರೆ ಅಂತಂದ್ರೆ, ನನ್ನ ಜೀವನ ಇದು, ನಾನು ಏನಾದ್ರೂ ಮಾಡ್ಕೊತಾನೆ. ಈ ನೋಡಿ, ಯಶ್ ಅವರಿಗೆ ಕೂಡ ವಿಮಲ್ದು ಅಡ್ವರ್ಟೈಸ್ಮೆಂಟ್ ಆಫರ್ ಬಂದಿತ್ತಂತೆ, ರಿಜೆಕ್ಟೆಡ್. ಯಾಕೆ ಮಾಡ್ದ? ನನ್ನ ಫ್ಯಾನ್ಸ್ಗೆ ರಾಂಗ್ ಮೆಸೇಜ್ ಹೋಗ್ಬಾರ್ದು, ಐ ಆಮ್ ನಾಟ್ ಗೋಯಿಂಗ್ ಟು ಡೂ ದ್ಯಾಟ್. ಆಮೇಲೆ ಕಿಚ್ಚ ಸುದೀಪ್ ಅವರು ರಮ್ಮಿ ಸರ್ಕಲ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ರು. ತುಂಬಾ ಟೀಕೆಗಳು ಬಂದ ನಂತರ ಅವರು ಅದರಿಂದ ಹೊರಗಡೆ ಬಂದ್ರಿ, ನಾನು ಕೊಡಬಾರ್ದು ಇದನ್ನೆಲ್ಲ. ಸೊ ಅಂದ್ರೆ ಇದು ಏನು ಸೆಲೆಬ್ರಿಟಿಗಳದ್ದು ಬದುಕು ಹೆಂಗಿರುತ್ತೆ ಅಂತಂದ್ರೆ, ಅವರು ಮಾಡಿದಾಗ ಅವ್ರದ್ದು ಬಹಳ ಪಾಪ್ಯುಲರ್ ಆಗ್ತದೆ. ಯಾಕಂದ್ರೆ ಅವ್ರನ್ನ ಫಾಲೋ ಮಾಡ್ತಕ್ಕಂಥ ಅನೇಕ ಜನ ಇರ್ತಾರೆ. ಇಟ್ ಇಸ್ ಅ ರಾಂಗ್ ಮೆಸೇಜ್ ಟು ದೆಮ್, ದೇ ವಿಲ್ ಆಲ್ಸೋ ಅಫೆಕ್ಟೆಡ್ ಬೈ ದೆಮ್. ಅದಕ್ಕೆ ಪಬ್ಲಿಕ್ ಲೈಫ್ ಅಲ್ಲಿ ಕೂಡ ಎಥಿಕ್ಸ್ ಇರಬೇಕು. ಪಬ್ಲಿಕ್ ಲೈಫ್ ಅಲ್ಲಿ ಎಥಿಕ್ಸ್ ಇದ್ದಂದ್ರೆ ಏನಾಗುತ್ತೆ, ಸೊ ಹಿ ಇಸ್ ಗೋಯಿಂಗ್ ಟು ಫಾಲೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಇದಕ್ಕೊಂದು ಕ್ವಶನ್ ಇದೆ, ವಿ ವಿಲ್ ಡಿಸ್ಕಸ್ ಲೇಟರ್. ಪಬ್ಲಿಕ್ ಲೈಫ್ ಅಲ್ಲಿ ಎಥಿಕ್ಸ್ ರೋಲ್ ಏನಿದೆ ಅನ್ನೋದಕ್ಕೆ ಒಂದು ಸಪರೇಟ್ ಚಾಪ್ಟರ್ ಇದೆ, ಅಲ್ಲಿ ನಾವು ಇದನ್ನ ಡಿಸ್ಕಷನ್ ಮಾಡೋಣ. ಈಗ ಪ್ರಶ್ನೆ ಏನ್ ಬರ್ತದೆ ಗೊತ್ತಾ, ಈ ಒಂದು ಚಾಪ್ಟರ್ ಅಲ್ಲಿ ಬರುವಂತ ಪ್ರಶ್ನೆ, ದೆನ್ ವಿಲ್ ಕನ್ಕ್ಲೂಡ್. ನಾವು ಪ್ರಶ್ನೆ ಏನ್ ಬರುತ್ತೆ ಅಂತಂದ್ರೆ, ಈಗ ಪರ್ಸನಲ್ ಲೈಫ್ ಅಥವಾ ಇಂಡಿವಿಜುವಲ್ ಅಂತ ಹೇಳ್ತೀವಿ ನಾವು. ಇಂಡಿವಿಜುವಲ್ ಎಥಿಕ್ಸ್ ಒಂದ್ ಕಡೆ, ಇಂಡಿವಿಜುವಲ್ ಎಥಿಕ್ಸ್ ಇನ್ನೊಂದ್ ಕಡೆ ಪಬ್ಲಿಕ್ ಲೈಫ್ ಅಥವಾ ಸೊಸೈಟಲ್ ಎಥಿಕ್ಸ್. ಇವೆರಡರ ನಡುವೆ ನೋಡಿ, ಅವಾಗ ಏನಾಗುತ್ತೆ, ಅವಾಗ ಇವೆರಡರ ನಡುವೆ ಘರ್ಷಣೆ ಆಗುತ್ತೆ. ಅವಾಗ ಇವೆರಡರ ನಡುವೆ ಸಾಮರಸ್ಯ ಬರುತ್ತೆ. ಇವೆರಡರ ನಡುವೆ ಸಾಮರಸ್ಯ ಬಂದ್ರೆ ಏನಾಗುತ್ತೆ, ಹಾರ್ಮೋನಿ. ಅವೆರಡರ ನಡುವೆ ಕಾನ್ಫ್ಲಿಕ್ಟ್ ಬಂದ್ರೆ ಏನಾಗುತ್ತೆ, ಇದು ಪ್ರಶ್ನೆ. ಅವೆರಡು ಒಂದೇ ಇದ್ರೆ ಸಾಮರಸ್ಯ ಬಂದ್ರೆ ಏನಾಗುತ್ತೆ, ಅವೆರಡರ ನಡುವೆ ಸಂಘರ್ಷ ಆದ್ರೆ ಏನಾಗುತ್ತೆ. ಸೊ ವಿ ವಿಲ್ ಡಿಸ್ಕಸ್ ನೌ ಸೊಸೈಟಲ್ ಎಥಿಕ್ಸ್, ಇಂಡಿವಿಜುವಲ್ ಎಥಿಕ್ಸ್. ಅಂದ್ರೆ ಒಂದು ಲೆಕ್ಕದಲ್ಲಿ ಇದು ಮಾರಲ್ಸ್, ಇನ್ನೊಂದು ಎಥಿಕ್ಸ್. ಇಫ್ ದೇರ್ ಇಸ್ ಎ ಕಾನ್ಫ್ಲಿಕ್ಟ್ ಬಿಟ್ವೀನ್ ಬೋತ್, ವಾಟ್ ಹ್ಯಾಪನ್ಸ್? ದಿಸ್ ಇಸ್ ದ ಕ್ವಶನ್ ವಾಟ್ ವಿ ಆರ್ ಗೋಯಿಂಗ್ ಟು ಗೆಟ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಹೆಂಗ್ ಬರುತ್ತೆ ಅಂತಂದ್ರೆ, ಅವೆರಡರ ನಡುವೆ ಸಂಘರ್ಷ ಬಂದ್ರೆ ಏನಾಗುತ್ತೆ ಮತ್ತು ಅವೆರಡರ ನಡುವೆ ಸಾಮರಸ್ಯ ಬಂದ್ರೆ ಏನಾಗುತ್ತೆ. ಈಗ ಪರ್ಸನಲ್ ಲೈಫ್, ಇಂಡಿವಿಜುವಲ್ ಎಥಿಕ್ಸ್, ಮಾರಲ್ಸ್. ನೋಡಿ, ನನ್ನ ಪ್ರಕಾರ ಸೇಮ್ ಕ್ಯಾಸ್ಟ್ ಮ್ಯಾರೇಜ್ ಅನ್ನೋದು ನನ್ನ ಪ್ರಕಾರ ಸರಿ. ಸೇಮ್ ಕ್ಯಾಸ್ಟ್ ಮ್ಯಾರೇಜ್ ಅನ್ನೋದು ನನ್ನ ಪ್ರಕಾರ ಸರಿ. ಸೊಸೈಟಿ ಪ್ರಕಾರ ಸರಿ. ಅವೆರಡರ ನಡುವೆ ಏನಿದೆ, ಸಾಮರಸ್ಯ ಇದೆ. ಓಕೆ, ಇಲ್ಲಿ ನೋಡಿ, ನೆನಪಿರ್ಲಿ, ಹಾರ್ಮೋನಿ ಬಂದ್ರು ಅಡ್ವಾಂಟೇಜ್ ಇದೆ, ಹಾರ್ಮೋನಿ ಬಂದ್ರು ಡಿಸ್ಅಡ್ವಾಂಟೇಜ್ ಇದೆ. ಎಲ್ಲದಕ್ಕೂ ಮೆರಿಟ್ ಅಂಡ್ ಡಿಮೆರಿಟ್ ಇದ್ದಿದೆ. ಓಕೆ, ಸಾಮರಸ್ಯ ಬಂದ್ರೆ ಏನಾಗುತ್ತೆ, ಸೊಸೈಟಿಯಲ್ಲಿ ಪೀಸ್, ಸ್ಟೆಬಿಲಿಟಿ. ಓಕೆ, ಪೀಸ್, ಸ್ಟೆಬಿಲಿಟಿ ಅಂಡ್ ವೆಲ್ ಬೀಯಿಂಗ್ ಆಫ್ ಸೊಸೈಟಿ. ಸಮಾಜದಲ್ಲಿ, ಕನ್ನಡದಲ್ಲಿ ಶಾಂತಿ, ಸ್ಥಿರತೆ, ಸಾಮಾಜಿಕ ಸ್ವಾಸ್ಥ್ಯ.
ಸಾಮಾಜಿಕ ಸ್ವಾಸ್ಥ್ಯ. ಸಮಾಜದಲ್ಲಿ ಯಾವುದೇ ರೀತಿ ಗಲಾಟೆಗಳಾಗಲ್ಲ. ಬಹಳ ಇಂಪಾರ್ಟೆಂಟ್ ಇದು, ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟು. ಸ್ಪೆಷಲಿ ಈ ನಾವು ಇಸ್ಲಾಂ ಅಂತ ಬಂದಾಗ ಕೆಲವೊಂದು ಘರ್ಷಣೆಗಳು ಬರ್ತಾವ. ಈ ತ್ರಿಬಲ್ ತಲಾಕ್ ಅಂತ ಬಂದಾಗ ನನಗೆ ತ್ರಿಬಲ್ ತಲಾಕ್ ಇಷ್ಟ ಇಲ್ಲಪ್ಪ, ಸಮಾಜ ಅದನ್ನು ಒಪ್ಪುತ್ತೆ, ಏನಾಗುತ್ತೆ? ಘರ್ಷಣೆ ಆಗುತ್ತೆ. ಹೌದಾ? ತ್ರಿಬಲ್ ತಲಾಕ್ ಇರ್ಬೇಕಾ ಇರಬಾರ್ದಾ? ಇದ್ರೆ ಏನ್ ಲಾಭ, ಇಲ್ದಿದ್ರೆ ಏನ್ ನಷ್ಟ? ಈ ತರ ಅನೇಕ ಅಂಶಗಳು ಕೂಡ ಇಲ್ಲಿ ಬರ್ತವೆ ನೋಡಿ. ಕಾಂಟ್ರವರ್ಷಿಯಲ್ ಅಂತ ಬರ್ತಾ ನಾನು ಹೇಳ್ತಾ ಇದ್ದೇನೆ. ನೀವು ಯಾರು? ಶಬಾನಾ ಬೇಗಮ್ದು ಕೇಸ್ ಉಂಟು, ಹೌದಾ? ಶಬಾನಾ ಬೇಗಮ್ ಅಂತ ಕೇಸ್ದು ಶಾರಾಬಾನ್ ಬೇಗಮ್ ಅಂತೇಳಿ, ಆ ಶಾರಾಬಾನ್ ಬೇಗಮ್ದು ಕೇಸ್ ಏನಿದೆಯಲ್ಲ 1985-86 ಅಲ್ಲಿ ಆಗಿರ್ತಕ್ಕಂಥದ್ದು, ಆ ವರ್ಡಿಕ್ಟ್ ಇದೆಯಲ್ಲ, ಅದು ಕ್ರಿಯೇಟ್ ಮಾಡಿದ್ದು ಕಾನ್ಫ್ಲಿಕ್ಟ್. ಅದು ಕ್ರಿಯೇಟ್ ಮಾಡಿದ್ದೇನು? ಕಾನ್ಫ್ಲಿಕ್ಟ್. ಅದಾದ್ಮೇಲೆ ಸಲ್ಮಾನ್ ರಸ್ದಿ ಅಂತ ಹೆಸರು ಕೇಳಿರ್ಬೇಕು, ಹೌದಾ? ಸಟಾನಿಕ್ ವರ್ಸಸ್ ಅಂತೇಳಿ ಬುಕ್ ಬರೆದಿದ್ದಾನೆ. ಸಟಾನಿಕ್ ವರ್ಸಸ್ ಅನ್ನು ಬುಕ್ ಬರೆದಾಗ ನೋಡ್ಬೇಕು, ಆತನೆಲ್ಲ ಗಡಿಪಾರು ಮಾಡಿದ್ರು. ಎಷ್ಟೋ ದೇಶಗಳು ಏನ್ ಮಾಡಿದ್ವು, ಆತನಿಗೆ ಪರ್ಮಿಷನ್ ಇಲ್ಲ ಆ ದೇಶದಾಗ ಎಂಟ್ರಿ ಆಗೋದಕ್ಕೆ. ಆಮೇಲೆ ಇರಾನ್ ಬೇರೆ ದೇಶದಲ್ಲಿ ಆತನ ತಲೆ ಕಡದವ್ರಿಗೆ 10 ಲಕ್ಷ ರೂಪಾಯಿ 20 ಲಕ್ಷ ರೂಪಾಯಿ ಬಹುಮಾನ ಕೊಡ್ತು ಅಂತೇಳಿ ಘೋಷಣೆ ಮಾಡಿದ್ರು. ಆತ ಬರೆದಂತ ಪುಸ್ತಕದಲ್ಲಿ ಇಸ್ಲಾಮನ ವಿರುದ್ಧ ಕೆಲವೊಂದು ವಿಚಾರಗಳಿದ್ವು, ಸಲ್ಮಾನ್ ರಸ್ದಿ. ಅದಕ್ಕೆ ಕಾನ್ಫ್ಲಿಕ್ಟ್ ಆಯ್ತು. ಇಲ್ಲಿ ಲಿಸನ್, ಇವೆಲ್ಲ ವಿಚಾರಗಳು ಇದರಲ್ಲಿ ಬರ್ತವೆ. ಪೀಸ್, ಸ್ಟೆಬಿಲಿಟಿ ಅಂಡ್ ವೆಲ್ ಬೀಯಿಂಗ್ ಆಫ್ ಸೊಸೈಟಿ, ಹೌದಾ? ಇಲ್ಲಿ ಏನಾಗ್ತದೆ? ಸಾಮರಸ್ಯ ಬಂದಾಗ ಎರಡು ಕಡೆನೂ ಪೀಸ್ ಬರ್ತದೆ. ಎರಡನೇದ್ದು. ಆಮೇಲೆ ಏನಾಗ್ತದೆ ಇಲ್ಲಿ? ಪೀಸ್ ಬಂತು, ಸ್ಟೆಬಿಲಿಟಿ ಬಂತು, ವೆಲ್ ಬೀಯಿಂಗ್ ಆಫ್ ಸೊಸೈಟಿ, ನೋ ಕನ್ಫ್ಯೂಷನ್, ಹೌದಾ? ನೋ ಕನ್ಫ್ಯೂಷನ್. ಜಸ್ಟ್ ಏನಪ್ಪಾ ಅಂದ್ರೆ ಅಡಾಪ್ಟೇಷನ್ ಇರುತ್ತೆ, ಹಿಂದೆ ಮಾಡಿರ್ತಕ್ಕಂಥದ್ದು. ಕ್ವಿಕ್ ಡಿಸಿಷನ್ ಮೇಕಿಂಗ್, ನೋ ಕನ್ಫ್ಯೂಷನ್, ಕ್ವಿಕ್ ಡಿಸಿಷನ್ ಮೇಕಿಂಗ್. ಇದ್ರದ್ದು ಡಿಸ್ಅಡ್ವಾಂಟೇಜ್ ಇದೆ. ಏನ್ ಡಿಸ್ಅಡ್ವಾಂಟೇಜು? ನಂಬರ್ 1, okay, it is going to curb new thinking. ಅಂದ್ರೆ ಏನು? ಕರ್ಬಿಂಗ್ ನ್ಯೂ ಥಿಂಕಿಂಗ್ ಅಂತಾನು ಹೇಳ್ಬೋದು ನಾವು. ಇದು ಹೊಸ ವಿಚಾರಗಳಿಗೆ, ಹೌದಾ, ಒಪ್ಪುವುದಿಲ್ಲ. ಹೊಸ ವಿಚಾರಗಳಿಗೆ ತಡೆ ಒಡ್ಡುತ್ತದೆ. ಕರ್ಬ್ ನ್ಯೂ ಥಿಂಕಿಂಗ್. ನೋ ಚೇಂಜ್, ಯಾವುದೇ ಬದಲಾವಣೆ ಇಲ್ಲ. ನೋ ಪ್ರೋಗ್ರೆಸಿವ್ ಥಾಟ್ಸ್, ಪ್ರಗತಿಪರ ವಿಚಾರಗಳಿಲ್ಲ. ನೋ ಪ್ರೋಗ್ರೆಸಿವ್ ಥಾಟ್ಸ್. ಇಲ್ಲಿ ಯಾವುದೇ ರೀತಿಯ ಪ್ರಗತಿಪರ ವಿಚಾರಗಳಿಲ್ಲ. ಕರ್ಬ್ ನ್ಯೂ ಥಿಂಕಿಂಗ್, ನೋ ಚೇಂಜ್, ನೋ ಪ್ರೋಗ್ರೆಸಿವ್ ಥಾಟ್ಸ್. ಇದು ಹಾರ್ಮೋನಿ. ಕಾನ್ಫ್ಲಿಕ್ಟ್ ಆದ್ರೆ ಏನಾಗುತ್ತೆ? ಇದಕ್ಕೂ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ. ನೋಡಿ, ಕಾನ್ಫ್ಲಿಕ್ಟ್ ಆದ್ರೆ ಏನಾಗುತ್ತೆ? ಫಸ್ಟ್ ನಾವು ನೆಗೆಟಿವ್ ಬರೆಯೋಣ, ಆಮೇಲೆ ಪಾಸಿಟಿವ್ ಬರೆಯೋಣ. ಫಸ್ಟ್ ನೆಗೆಟಿವ್. ಹೆಂಗಿದೆ? ನೆಗೆಟಿವ್, ಆಮೇಲೆ ಪಾಸಿಟಿವ್. ಕಾನ್ಫ್ಲಿಕ್ಟ್ ಆಯ್ತು ನೋಡಿ. ಶಾರಾಬಾನ್ ಕೇಸ್ ಏನಾಯ್ತು? ನೆಗೆಟಿವ್ ಕಾನ್ಫ್ಲಿಕ್ಟ್ ಆಯ್ತು. ಇಲ್ಲಿ ಕಾನ್ಫ್ಲಿಕ್ಟ್ ಆದ ಕೂಡಲೇ ಸೊಸೈಟಿಯಲ್ಲಿ ಏನಾಯ್ತು ನೋಡಿ? ಕನ್ಫ್ಯೂಷನ್ ಆಯ್ತು, ಹೌದಾ? ಅನ್ರೆಸ್ಟ್ ಉಂಟಾಯ್ತು ಸೊಸೈಟಿಯಲ್ಲಿ. ಕೆಯಾಸ್ ಅಂದ್ರೆ ಏನಿಲ್ಲ ಅರ್ಥ? ಗಲಭೆ, ಗಲಭೆ, ಅಶಾಂತಿ. ಕಾನ್ಫ್ಲಿಕ್ಟ್ ಆದ್ರೆ ಏನಾಗುತ್ತೆ? ಗೊಂದಲ, ಗಲಭೆ ಮತ್ತು ಅಶಾಂತಿ ಉಂಟಾಗ್ತದೆ. ದಟ್ ಈಸ್ ಕಾಲ್ಡ್ ಆಸ್ ಕನ್ಫ್ಯೂಷನ್, ಅನ್ರೆಸ್ಟ್, ಕೆಯಾಸ್. ಅನಾರ್ಕಿ, ಇನ್ನೊಂದೇನಾದ್ರೆ ಅನಾರ್ಕಿ ಅಂತ ಹೇಳ್ತೀವಿ ನಾವು. ಅರಾಜಕತೆ ಉಂಟಾಗ್ತದೆ. ಅರಾಜಕತೆ ಉಂಟಾಗ್ತದೆ. ಕನ್ಫ್ಯೂಷನ್, ಅನ್ರೆಸ್ಟ್, chaos, anarchy. And disintegration of the society. Disintegration of society. ಸಮಾಜ ವಿಭಜನೆ ಆಗ್ತದೆ, ಹೌದಾ? ಸಾಮಾಜಿಕ ವಿಭಜನೆ, ಸಮಾಜ ಇಬ್ಬಾಗ ಆಗ್ತದೆ.
ಒಂದು ವರ್ಗದ ಜನ ಅದನ್ನ ಬೇಕಂತಾರೆ, ಇನ್ನೊಂದು ವರ್ಗದ ಜನ ಅದನ್ನ ಬೇಡ ಅಂತಾರೆ. ಸೊಸೈಟಿ ಇಬ್ಬಾಗ ಆಗ್ತದೆ. ಓಕೆ, ಡಿಸ್ಇಂಟಿಗ್ರೇಷನ್ ಆಫ್ ಸೊಸೈಟಿ, ಸಾಮಾಜಿಕ ವಿಭಜನೆ, ಕನ್ಫ್ಯೂಷನ್, ಅನ್ರೆಸ್ಟ್, ಕ್ಯಾಸ್, ಅನಾರ್ಕಿ, ರೈಟ್. ಬಟ್ ಇದರಿಂದ ಅಡ್ವಾಂಟೇಜನು ಇದೆ. ಏನ್ ಅಡ್ವಾಂಟೇಜು? ಸೋಶಿಯೋ ಕಲ್ಚರಲ್ ರಿಫಾರ್ಮ್ಸ್. ಸೋಶಿಯೋ ಕಲ್ಚರಲ್ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವು. ಓಕೆ, ಸೋಶಿಯೋ ಕಲ್ಚರಲ್ ರಿಫಾರ್ಮ್ಸ್, ಸಾಮಾಜಿಕ ಸಾಂಸ್ಕೃತಿಕ ಸುಧಾರಣೆಗಳು, ಸಾಮಾಜಿಕ ಸಾಂಸ್ಕೃತಿಕ ಸುಧಾರಣೆಗಳು ಆಗ್ತವೆ. ಸೋಶಿಯೋ ಕಲ್ಚರಲ್ ರಿಫಾರ್ಮ್ಸ್. ಡೆವಲಪ್ಮೆಂಟ್ ಆಫ್ ಸೊಸೈಟಿ, ಡೆವಲಪ್ಮೆಂಟ್ ಆಫ್ ಸೊಸೈಟಿ, ಸಾಮಾಜಿಕ ಅಭಿವೃದ್ಧಿ, ಪ್ರೋಗ್ರೆಸಿವ್ ಥಾಟ್ಸ್, ಪ್ರಗತಿಪರ ವಿಚಾರಗಳು, ಪ್ರಗತಿಪರ ವಿಚಾರಗಳು. ಏನ್ರಿ? ಸಾಮಾಜಿಕ ಅಭಿವೃದ್ಧಿ ಆಗ್ತದೆ, ಪ್ರಗತಿಪರ ವಿಚಾರಗಳು ಬರ್ತವೆ, ಮತ್ತೆ ನೋಡಿ ಸೋಶಿಯೋ ಕಲ್ಚರಲ್ ರಿಫಾರ್ಮ್ಸ್ ಆಗ್ತದೆ. ನಾವು ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಾವು ಏನ್ ಸೋಶಿಯೋ ಕಲ್ಚರಲ್ ರಿಫಾರ್ಮ್ಸ್ ಆಗ್ತದೆ ಹೆಂಗಂತ ನೋಡೋಣ. ಎಕ್ಸಾಂಪಲ್ಸ್ ಇಂಪಾರ್ಟೆಂಟ್ ಇವಾಗ. ಎಕ್ಸಾಂಪಲ್, ಈಗ ಶಹರಬಾನ್ ಕೇಸ್, ಏನಮ್ಮದು ಶಬಾನ ಹೆಸರು? ಶಾರಬಾನ್. ಶಾರಬಾನ್ ಕೇಸ್ ಏನ್ ಬಂತು ವರ್ಡಿಕ್ಟ್? ಅದು ಕೇಸ್ ಏನಿದೆ ಅಂತ ನಿಮ್ಗೆ ಗೊತ್ತಿದೆ. ಈಗ ಹೊಸ ಸಿನಿಮಾ ಬಂದಿದೆಯಲ್ಲ ಹಕ್ ಅಂತೇಳಿ, ಅದೇ ಒಂದು ಇದ್ರ ಮೇಲೆ ಹಕ್ ಅಂತ ಸಿನಿಮಾ ಮಾಡಿದ. ಆ ಸಿನಿಮಾದ ಬಗ್ಗೆನೂ ವಿವಾದ ಬರ್ತಾ ಇದೆ. ಆ ಸಿನಿಮಾದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಅನ್ನ ಒಂದು ರೀತಿಯಾಗಿ ತೋರಿಸಲಾಗಿದೆ, ರಾಜೀವ್ ಗಾಂಧಿನ ಟೀಕೆ ಮಾಡಲಾಗಿದೆ ಸಿನಿಮಾದಲ್ಲಿ ಅಂತ. ಆಮೇಲೆ ಆ ಸಿನಿಮಾ ಮಾಡಿರ್ತಕ್ಕಂಥ ಒಬ್ಬ ಮುಸ್ಲಿಂ ವ್ಯಕ್ತಿ. ಹೌದಾ? ಹಾಗಾಗಿ ಸ್ವಲ್ಪ ಏನದ ಜಾಸ್ತಿ ಇದಾಗ್ತಾ ಇಲ್ಲ. ಅಕಸ್ಮಾತ್ ಯಾರಾದ್ರೂ ಒಬ್ಬ ಹಿಂದೂ ವ್ಯಕ್ತಿ ಇನ್ನೂ ಅದು ತುಂಬಾ ಟೀಕೆಗಳಿಗೆ ಗುರಿ ಆಗ್ತಿತ್ತು. ಈಗ ಆ ಕೇಸಲ್ಲಿ ಏನಿದೆ, ನಿಮಗೆ ಆ ಕೇಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಅಂತ ಅನ್ಸುತ್ತೆ. ಹೆಣ್ಮಕ್ಳು ಕಂಪಲ್ಸರಿ ನೋಡಿರ್ಬೇಕು ನೀವು ಎಲ್ಲ, ಅದೇನಿದೆ ಕೇಸಲ್ಲಿ. ಅವ್ರ ಹಸ್ಬೆಂಡ್ ಇಸ್ ಅವ್ರ ಹೆಸರೇನು, ಯಾವ ಖಾನ್ ಏನಾದ, ಜಬ್ಬರ್ ಖಾನ್ ಏನಾದ ಅವನ ಹೆಸರು. ಅವನ ಲಾಯರ್ ಅವನು. ಆಕೆಗೆ 50 ವರ್ಷ ಇದ್ದಾಗ ಡಿವೋರ್ಸ್ ಕೊಡ್ತಾನೆ, ತಲಾಕ್ ಕೊಡ್ತಾನೆ. ತಲಾಕ್ ಕೊಟ್ಟ ಮೇಲೆ ಏನಾಗುತ್ತೆ, ಆಕೆ ಏನಂತ ಕೇಳ್ತಾಳ, ನನಗೆ 5 ಮಕ್ಕಳಿದಾವ, 50 ವರ್ಷ ಇದೆ ನನಗೆ ವಯಸ್ಸು, ನನಗೆ ಮೇಂಟೆನೆನ್ಸ್ ಕೊಡ್ಬೇಕಂತೇಳಿ ಯಾಕೆ ಕೋರ್ಟಿಗೆ ಹೋಗ್ತಾವ. ನಿಮ್ಗೆ ಗೊತ್ತಿದೆ, ಕೋರ್ಟ್ ಅಲ್ಲಿ ಈ ಮುಸ್ಲಿಂ ಡಿವೋರ್ಸ್ ಕೇಸ್ಗಳು ಯಾವ ಕೋರ್ಟಿಗೆ ಹೋಗಲ್ಲ. ಯಾಕಂದ್ರೆ ಆ 1937 ಅಲ್ಲಿ ಅವ್ರಿಗೆ ಏನ್ ಮಾಡಿದೆ, ಮುಸ್ಲಿಮ್ಸ್ ಒಂದು ಪರ್ಸನಲ್ ಲಾ ಅಂತ ಮಾಡಿದೆ, ಶರಿಯತ್ ಅಂತೇಳಿ. ಆ ಶರಿಯತ್ ಅನ್ವಯ ಅವರಿಗೆ ಕಾನೂನು ಅಪ್ಲೈ ಆಗ್ತದೆ ಅಷ್ಟೇ. ಹಿಂದೂ ಲಾ ಕೋರ್ಟ್ ಬೀಳ್ತಾರ ಅವರಿಗೆ ಬರಲ್ಲ. ಈಗ ನೀವು ಕೋರ್ಟಿಗೆ ಹೋದಂದ್ರೆ ಬರೀ ಹಿಂದೂಗಳದೇ ಅಲ್ಲಿ ಡಿವೋರ್ಸ್ ಕೇಸು, ಕುಟುಂಬ ಕಲಹಗಳು ಇರ್ತಾವೆ. ಆಸ್ತಿ ವಿವಾದ ಮಾತ್ರ ಮುಸ್ಲಿಮ್ರದ್ದು ಏನಾಗ್ತದೆ, ಕೋರ್ಟಿಗೆ ಹೋಗ್ತದೆ. ಪರ್ಸನಲ್ ವಿಚಾರಗಳು ಯಾವ ಕೂಡ ಕೋರ್ಟಿಗೆ ಹೋಗಲ್ಲ. ಕೋರ್ಟಿಗೆ ಯಾವ ಕೂಡ ಪರ್ಸನಲ್ ವಿಚಾರಗಳು ಹೋಗಲ್ಲ. ಯಾವುದೇ ಡಿವೋರ್ಸ್ ಕೇಸ್ ಆಗ್ಲಿ, ಹಸ್ಬೆಂಡ್ ಅಂಡ್ ವೈಫ್ ಕೇಸ್ ಆಗ್ಲಿ ಕೋರ್ಟ್ ಅಲ್ಲಿ ನಡೆಯಲ್ಲ. ಅದೆಲ್ಲ ಶರಿಯತ್ ಲಾ ಪ್ರಕಾರನೇ ಆಗ್ತದೆ. ಈ ಮ್ಯಾರೇಜ್ ಆಕ್ಟ್ ಇದೆಯಲ್ಲ ಅವ್ರದ್ದು ಅದಕ್ಕೆ ಅಪ್ಲೈ ಆಗಲ್ಲ. ಬಟ್ ಕೋರ್ಟಿಗೆ ಏನ್ ಮಾಡ್ತಾರೆ, ಅವ್ರು ಮ್ಯಾರೇಜ್ ಆಕ್ಟ್ ಅಂಡರ್ ನಲ್ಲಿ ಕೇಳಲ್ಲ. ಅವ್ರು ಏನ್ ಮಾಡ್ತಾರೆ, ಸೆಕ್ಷನ್ ಅದು CR ಅದ್ಯಾವುದು ಮೀನ್ಸ್ ಇಂಡಿಯನ್ದು, ಅದರಲ್ಲಿ ಕ್ರಿಮಿನಲ್ ಸೆಕ್ಷನ್ ಹಾಕ್ತಾರೆ. ಅದರಲ್ಲಿ ಯಾವುದು 126 125 ಅದ ಆ ಒಂದು ಸೆಕ್ಷನ್ ಅಡಿಯಲ್ಲಿ ಅವ್ರು ಕ್ವಶನ್ ಮಾಡ್ತಾರೆ. ಏನಂತ, ಒಬ್ಬ ಅಬಲೆ ಆಗಿರುವಂತ ಹೆಣ್ಣಿಗೆ ಅನುಕೂಲ ಆಗ್ಲಿಕ್ಕೆ ಒಂದಿಷ್ಟು ದಿನಗಳ ಕಾಲ ಮೇಂಟೆನೆನ್ಸ್ ಕೊಡ್ಲೇಬೇಕು ಅನ್ನುವಂತ ಒಂದು ಹೆಣ್ಣು ಅಂತೇಳಿ ಹಾಕ್ತಾರ ಅವ್ರು. ಮುಸ್ಲಿಂ ಹಿಂದೂ ಅಂತ ಹಾಕಲ್ಲ. ಅದನ್ನ ಹಾಕಿದ್ಮೇಲೆ ಏನಾಗ್ತದ, ಕೋರ್ಟ್ ಅದನ್ನೆಲ್ಲ ಪರಿಗಣಿಸಿ, ಹೌದು ಅವ್ರಿಗೆ ವಯಸ್ಸಾಗಿದೆ, 5 ಮಕ್ಕಳಿದಾವೆ, ಅವ್ರ ಫ್ಯಾಮಿಲಿನ ನೋಡ್ಕೊಂಡು ಹೋಗೋದಕ್ಕೆ ಇದನ್ನ ಕೊಡ್ಲೇಬೇಕಂತೇಳಿ ಕೋರ್ಟ್ ಏನ್ ಮಾಡ್ತದ, ತೀರ್ಮಾನ ಮಾಡ್ತದ. ಅವ್ರು ಅದನ್ನ ಕ್ವಶನ್ ಮಾಡ್ತಾರೆ. ನೋಡ್ರಿ ಹೆಂಗಿದೆ ಇದು, ಮಧ್ಯಪ್ರದೇಶ ಇಂದೋರ್ ಅಲ್ಲಿ ಆಗಿರ್ತಕ್ಕಂಥದ್ದು ಇದು. ಏನ್ ಕ್ವಶನ್ ಮಾಡ್ತಾರ ಅವರು ನೋಡ್ರಿ. ಅವ್ರು ಏನ್ ಹೇಳಿದ್ರಲ್ಲ ಅಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು, ಆ ಶಹರಾ ಬಾನು ಅವ್ರದ್ದೇನಿದೆಯಲ್ಲ ದಟ್ ಈಸ್ ರೈಟ್, ಆಕಿದ ಪ್ರಕಾರ ಅದು ಸರಿ. ಬಟ್ ಆ ಒಂದು ಮುಸ್ಲಿಂ ಸಮಾಜದ ಪ್ರಕಾರ ಏನಿದೆಯಲ್ಲ ಅದು ತಪ್ಪು. ಅವೆರಡರ ನಡುವೆ ಏನಾಯ್ತು, ಕಾನ್ಫ್ಲಿಕ್ಟ್ ಆಯ್ತು. ದೇಶದಾದ್ಯಂತ ಆ ಕೋರ್ಟ್ ಮಾಡಿರ್ತಕ್ಕಂಥ ತೀರ್ಪಿನ ವಿರುದ್ಧ ಗೊಂದಲ ಉಂಟಾಯ್ತು, ಗಲಭೆ ಉಂಟಾಯ್ತು, ಅಶಾಂತಿ ಉಂಟಾಯ್ತು, ಅರಾಜಕತೆ ಉಂಟಾಯ್ತು. ಎಲ್ಲ ಕಡೆ ಸ್ಟ್ರೈಕ್ ನಡೆದು ಎಷ್ಟು ಸೀರಿಯಸ್ ಇದೆ ಮ್ಯಾಟರ್ ಇದು. ಯಾಕಂದ್ರೆ ಇಟ್ ಈಸ್ ಕಂಪ್ಲೀಟ್ಲಿ ಅಗೇನೆಸ್ಟ್ ಟು ದಿ ಮುಸ್ಲಿಮ್ಸ್ ಪರ್ಸನಲ್ ಲಾ. ನಮ್ದು ವೈಯಕ್ತಿಕ ಕಾನೂನಿಗೆ ಇದು ಕಂಪ್ಲೀಟ್ ವಿರುದ್ಧ ಇದೆ, ಶರೀಯತ್ತಿಗೆ ವಿರುದ್ಧ ಇದೆ. ಇದನ್ನ ನಾವು ವಿ ಆರ್ ನಾಟ್ ಗೋಯಿಂಗ್ ಟು ಆಕ್ಸೆಪ್ಟ್. ಬಟ್ ಇಟ್ ಈಸ್ ಗುಡ್ ಫಾರ್ ದಿ ನೋಡಿ, ಇದು ನೋಡಿ ಡಿಸ್ಇಂಟಿಗ್ರೇಷನ್ ಸೊಸೈಟಿ ಅದರಲ್ಲಿ ಇಬ್ಬಾಗ ಆಯ್ತು. ಮುಸ್ಲಿಂ ಮಹಿಳೆಯರು
ಮತ್ತೆ ಕೆಲವೊಂದು ಲಿಬರಲ್ ಮುಸ್ಲಿಮ್ಸ್ ಏನಿದ್ದಾರೆ ಅಡ್ವಾನ್ಸ್ಡ್ ಆಗಿರ್ತಕ್ಕಂಥವ್ರು ಏನ್ ಮಾಡಿದ್ರು, ಇದು ಒಳ್ಳೇದೇ, ಇದು ಹೆಣ್ಮಕ್ಳಿಗೆ ಒಂದು ನ್ಯಾಯ ಸಿಕ್ಕಂಗಾಯ್ತು, ಇದು ಇರ್ಬೇಕು ಅಂತೇಳಿ ಕೆಲವರು ಅಂದ್ರು. ಇನ್ನು ಕೆಲವರು ಅದನ್ನ ಕಂಪ್ಲೀಟ್ ಕಡ್ಡಾಯ ಮಾಡಿ ವಿರೋಧಿಸಿದ್ರು. ಅವಾಗ ಸರ್ಕಾರ ಏನ್ ಮಾಡಿತ್ತು, ರಾಜೀವ್ ಗಾಂಧಿ ಸರ್ಕಾರ 1986 ಅಲ್ಲಿ ದೇ ಬ್ರಾಟ್ ಅನದರ್ ಒನ್ ಲಾ, ಸರ್ಕಾರ ತಗೊಂಬತ್ ಲಾ ಏನಂತ, ಕೋರ್ಟಿನ ಯಾವುದೇ ತೀರ್ಪುಗಳು ಬಂದ್ರು ಕೂಡ ಹೌದಾ ಈ ಮುಸ್ಲಿಂ ಮಹಿಳೆಯರಿಗೆ ಅದು ಅನ್ವಯಿಸಲ್ಲ, ನಾವು ವಿ ಆರ್ ವಿತ್ ಮುಸ್ಲಿಂ ಶರಿಯತ್ ಲಾ ಅಂತೇಳಿ ಅವ್ರು ಏನ್ ಮಾಡಿದ್ರು, ಮುಸ್ಲಿಂ ಮಹಿಳೆಯರ ರಕ್ಷಣೆ ಮಾಡ್ತೀವಿ ನಾವು ಅಂತೇಳಿ ಆ ಮುಸ್ಲಿಂ ವುಮೆನ್ಸ್ ಡಿವೋರ್ಸ್ ಆಕ್ಟ್ ಅಂತಾನೆ ತಗೊಂಬಂದ್ರು. ಅವ್ರು ವುಮೆನ್ಸ್ ಡಿವೋರ್ಸ್ ಆಕ್ಟ್ ಅಂತ ತಗೊಂಡ್ಬಂದು ಅವ್ರದ್ದು ಶರಿಯತ್ ಮಾತ್ರ ಅನ್ವಯಿಸ್ತದೆ, ಯಾರೇ ಡಿವೋರ್ಸ್ ಕೊಡ್ಲಿ 3 ತಿಂಗಳು ಇದ್ದತ್ ಟೈಮ್ ಅಂತ ಏನ್ ಕರೀತಾರ, ಇದ್ದತ್ ಪೀರಿಯಡ್ ಅಲ್ಲಿ ಮಾತ್ರ ಅವ್ರು 3 ತಿಂಗಳು ಅವ್ರಿಗೆ ಮೇಂಟೆನೆನ್ಸ್ ಕೊಡಬೇಕು. ಆಫ್ಟರ್ 3 ಮಂತ್ಸ್ ಏನಿದೆಯಲ್ಲ, ಅವ್ರು ಇನ್ನೊಂದು ಮದುವೆ ಮಾಡ್ಕೊಂಡ್ಬಿಟ್ನಂದ್ರೆ ಇವ್ರಿಗೆ ಡಿವೋರ್ಸ್ ಮೇಂಟೆನೆನ್ಸ್ ಕೊಡೋ ಅವಶ್ಯಕತೆ ಇಲ್ಲ ಅಂತ ಅದನ್ನ ಆ ಲಾ ತಗೊಂಡ್ಬಂದ್ರು. ಆ ಲಾ ತಂದಿದ್ರು ಕೂಡ ಆ ಲಾ ತಂದ್ರಲ್ಲ, ಅದು ಸೊಸೈಟಿಯಲ್ಲಿ ಏನಾಯ್ತು, ಅದಕ್ಕೂ ಗಲಭೆಗಳು ಉಂಟಾದವು. ಅದನ್ನ ಬೇರೆ ಸಮಾಜದವರು ಅದನ್ನ ಟೀಕೆ ಮಾಡಿದ್ರು. ಬಟ್ ಇಲ್ಲಿ ನೋಡಿ, ಕೋರ್ಟ್ ಕೊಟ್ಟಂತ ತೀರ್ಪಿದೆಯಲ್ಲ, ಸೋಶಿಯೋ ಕಲ್ಚರಲ್ ರಿಫಾರ್ಮ್ಸ್, ಅದರಿಂದ ಅಡ್ವಾಂಟೇಜ್ ಇದೆ. ಡೆವಲಪ್ಮೆಂಟ್ ಆಫ್ ಸೊಸೈಟಿ, ಪ್ರೋಗ್ರೆಸಿವ್ ಥಾಟ್ಸ್, ಇದು ಒಂದು ಎಕ್ಸಾಂಪಲ್. ಎರಡನೇದು ಸಟಾನಿಕ್ ವರ್ಸಸ್, ಆತ ಏನ್ ಟೀಕೆ ಮಾಡಿದ್ದ, ಆ ಧರ್ಮದಲ್ಲಿರುವಂತ ಕೆಲವೊಂದು ದೋಷಗಳ ಬಗ್ಗೆ ಆತ ಟೀಕೆ ಮಾಡಿದ್ದ. ಆತನ ಪ್ರಕಾರ ಅದು ಸರಿ, ಯಾರ ಪ್ರಕಾರ, ಸಲ್ಮಾನ್ ರಸ್ದಿ ಪ್ರಕಾರ ಅದು ಸರಿ. ಬಟ್ ಆದ್ರೆ ಇಸ್ಲಾಂ ಸಮುದಾಯ ಏನಿತ್ತಲ್ಲ ಅದನ್ನ ಒಪ್ಪಕ್ ರೆಡಿ ಇರಲಿಲ್ಲ. ಅದ ಏನಾಯ್ತು, ಗೊಂದಲ ಉಂಟಾಯ್ತು, ಗಲಭೆ ಆಯ್ತು, ಅಶಾಂತಿ ಆಯ್ತು, ಅರಾಜಕತೆ ಆಯ್ತು. ಹೌದಾ, ಬಟ್ ಇದರಿಂದ ಏನಾಯ್ತು, ಡಿಸ್ಇಂಟಿಗ್ರೇಷನ್, ಸೊಸೈಟಿ ಇಬ್ಬಾಗ ಆಯ್ತು. ಬಟ್ ಸಮ್ ಟೈಮ್ಸ್ ಆಮೇಲೆ ಎಲ್ಲಾ ಸಂದರ್ಭದಲ್ಲೂ ಎಲ್ಲಾ ವಿಚಾರಗಳು ಪಾಸಿಟಿವ್ ತರ್ತವೆ ಅಂತೇನಿಲ್ಲ, ಕೆಲವೊಂದು ನೆಗೆಟಿವ್ ತರ್ತವೆ, ಕೆಲವೊಂದು ಪಾಸಿಟಿವ್ ತರ್ತವೆ. ನಾವ್ ಇನ್ನೊಂದು ಎಕ್ಸಾಂಪಲ್ ಹೇಳೋಣ, ರಾಜಾರಾಮ್ ಮೋಹನ್ ರಾಯ್. ರಾಜಾರಾಮ್ ಮೋಹನ್ ರಾಯ್, ಹೌದಾ, ರಾಜಾರಾಮ್ ಮೋಹನ್ ರಾಯ್ ಏನ್ ಮಾಡಿದ್ರು ಇಲ್ಲಿ, ಸತಿ ಪದ್ಧತಿ ನೋಡಿ, ಸತಿ ಪದ್ಧತಿನ ಅವರು ಅಪೋಸ್ ಮಾಡಿದ್ರು. ಸೊಸೈಟಿ ಏನ್ ಮಾಡಿತ್ತು, ಅದ್ರ ಫೇವರ್ ಇತ್ತು. ಹೌದಾ, ಇವ್ರು ಅಪೋಸಿಟ್ ಇದ್ರು, ಅದು ಫೇವರ್ ಇತ್ತು. ಏನಾಯ್ತು, ಕನ್ಫ್ಯೂಷನ್ ಆಯ್ತು, ಕೇಸ್ ಆಯ್ತು, ಅನ್ರೆಸ್ಟ್ ಆಯ್ತು, ಗೊಂದಲ ಉಂಟಾಯ್ತು, ಸಮಾಜ ಇಬ್ಬಾಗ ಆಯ್ತು. ಬಟ್ ಅದರಿಂದ ಏನಾಯ್ತು, ಸೋಶಿಯೋ ಕಲ್ಚರಲ್ ರಿಫಾರ್ಮ್ಸ್ ಬಂದು ಅನೇಕ ಜನ ವಿಧವೆಯರಿಗೆ ಮದುವೆಗಳಾದವು. ಡೆವಲಪ್ಮೆಂಟ್ ಆಫ್ ದ ಸೊಸೈಟಿ, ಪ್ರೋಗ್ರೆಸಿವ್ ಥಾಟ್ಸ್ ಬಂತು. ಆಮೇಲೆ ಅದೇ ರಾಜಾರಾಮ್ ಮೋಹನ್ ರಾಯ್ ನೋಡಿ, ಸತಿ ವಿರೋಧ ಆಯ್ತಾ, ವಿಡೋ ರಿಮ್ಯಾರೇಜ್, ವಿಡೋ ರಿಮ್ಯಾರೇಜ್, ವಿಡೋ ರಿಮ್ಯಾರೇಜ್ ಇದೆಯಲ್ಲ, ಅದನ್ನ ಅವ್ರು ಸಪೋರ್ಟ್ ಮಾಡಿದ್ರು. ಬಟ್ ಸೊಸೈಟಿ ವಾಸ್ ಅಗೇನೆಸ್ಟ್ ಆಫ್ ಇಟ್, ಬಿಕಾಸ್ ಸೊಸೈಟಿ ವಾಸ್ ನಾಟ್ ಅಗ್ರಿ ವಿತ್ ಹಿಮ್. ಹೌದಾ, ಅವ್ರ ಜೊತೆಗೆ ಇರ್ಲಿಲ್ಲ ಅದು. ಬಟ್ ಅದರಿಂದ ಏನಾಯ್ತು, ಕನ್ಫ್ಯೂಷನ್ ಕ್ರಿಯೇಟ್ ಆಯ್ತು, ಅನ್ರೆಸ್ಟ್ ಆಯ್ತು, ಕೇಸ್ ಆಯ್ತು. ಬಟ್ ಅದರಿಂದ ಸೋಶಿಯೋ ಕಲ್ಚರಲ್ ರಿಫಾರ್ಮ್ಸ್ ಅದು, ವಿಡೋ ರಿಮ್ಯಾರೇಜ್ ಆಗೋದ್ರಿಂದ ನೋಡಿ, ಡೆವಲಪ್ಮೆಂಟ್ ಆಫ್ ಸೊಸೈಟಿ, ಪ್ರೋಗ್ರೆಸಿವ್ ಥಾಟ್ಸ್, ಇಟ್ ವಾಸ್ ವೆಲ್ಕಮ್ಡ್, ಇಟ್ ವಾಸ್ ವೆಲ್ಕಮ್. ಇದಲ್ದೆ ಅಂಬೇಡ್ಕರ್ ನೋಡಿ, ಇವರು ಅನ್ಟಚಬಿಲಿಟಿನ ವಿರೋಧ ಮಾಡಿದ್ರು. ಅನ್ಟಚಬಿಲಿಟಿ ಅಂಬೇಡ್ಕರ್ ಪ್ರಕಾರ ಅದು ಸರಿ, ಬಟ್ ಸೊಸೈಟಿ ಪ್ರಕಾರ ಅದು ಸರಿ ಇರಲಿಲ್ಲ. ಅದರಿಂದ ಏನಾಯ್ತು, ಕನ್ಫ್ಯೂಷನ್, ಅನ್ರೆಸ್ಟ್. ಬಟ್ ಅದರಿಂದ ಏನಾಯ್ತು, ಸೋಶಿಯೋ ಕಲ್ಚರಲ್ ರಿಫಾರ್ಮ್ಸ್ ಅದು, ಡೆವಲಪ್ಮೆಂಟ್ ಆಫ್ ಸೊಸೈಟಿ. ದಿಸ್ ಇಸ್ ಕಾಲ್ಡ್ ಆಸ್, ನಾನು ಹೇಳಿ, ಸೇಮ್ ಕ್ಯಾಸ್ಟ್ ಮ್ಯಾರೇಜ್ ಇದ್ರೆ ಸಾಮರಸ್ಯ ಬಂತು. ಅದೇ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆದ್ರೆ ಸೊಸೈಟಿ ಒಪ್ಪುತ್ತಾ, ಒಪ್ಪಲ್ಲ. ಏನಾಗ್ತದೆ ನೋಡಿ, ದಲಿತ ಬಲಿತ, ದಲಿತ ಮೇಲ್ಜಾತಿಯ ಹುಡುಗಿ, ದಲಿತ ಹುಡುಗ ಅಂದಾಗ ಏನಾಗುತ್ತೆ, ಸಮಾಜ ಒಪ್ಪಲ್ಲ, ಕನ್ಫ್ಯೂಷನ್, ಅನ್ರೆಸ್ಟ್, ಕೇಯಾಸ್, ಅನಾರ್ಕಿ, ಡಿಸ್ಇಂಟಿಗ್ರೇಷನ್, ಮರ್ಯಾದಾ ಹತ್ಯೆ ಅಂತ ಆಗ್ತದೆ. ನೋಡ್ಬೇಕು, ಆನರ್ ಕಿಲ್ಲಿಂಗ್ ಅಂತ ಇವತ್ತು ಆಗ್ತಾ ಇದೆ. ಆನರ್ ಕಿಲ್ಲಿಂಗ್ ಒಪ್ಪಲ್ಲ, ಸಮಾಜ ಒಪ್ಪಲ್ಲ, ಆನರ್ ಕಿಲ್ಲಿಂಗ್. ನನ್ನ ಪ್ರಕಾರ ಅದು ಸರಿ. ಅದು ಮದುವೆ ಆಗೋದ್ರಿಂದ ಏನಾಯ್ತು, ಮೇಲ್ಜಾತಿ ಮತ್ತು ಕೆಳಜಾತಿ ಸೋಶಿಯೋ ಕಲ್ಚರಲ್ ರಿಫಾರ್ಮ್ಸ್ ಅದು, ಅವರ ಒಂದು ಸಂಸ್ಕೃತಿ, ಇವರೊಂದು ಸಂಸ್ಕೃತಿ, ಹೊಸದೊಂದು ಬರ್ತದೆ, ಡೆವಲಪ್ಮೆಂಟ್ ಆಗ್ತದೆ, ಪ್ರೋಗ್ರೆಸಿವ್ ಥಾಟ್ಸ್. ಯಾವುದು, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್. ಆಮೇಲೆ ನಾನು ಹೇಳೋ ಎಕ್ಸಾಂಪಲ್ಗಳೆಲ್ಲ ನೀವು ನೋಟ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾ, ಇವು ನಿಮಗೆ ಬರೋದೇ ಇಲ್ಲ, then you will be struggling a lot. Okay, inter caste marriage, inter caste marriage, ಹೌದಾ, ರೈಟ್. ಆಮೇಲೆ ಇಂಟರ್ ರಿಲಿಜನ್ ಮ್ಯಾರೇಜ್. ಈಗ ನೋಡ್ರಿ, ಇಂಟರ್ ರಿಲಿಜನ್ ಮ್ಯಾರೇಜ್, ಎರಡು ಪವಿತ್ರ ಪ್ರೇಮ. ನಾವು ಹುಡುಗ ಹುಡುಗಿ, ಮುಸ್ಲಿಂ ಹುಡುಗ ಹಿಂದೂ ಹುಡುಗಿ, ಮುಸ್ಲಿಂ ಹುಡುಗಿ ಹಿಂದೂ ಹುಡುಗ, ಇವ್ರು ಪ್ರೀತಿಸಿರ್ತಾರೆ. ನನ್ನ ಪ್ರಕಾರ ಅವರಿಬ್ರು ಮದುವೆ ಆಗೋದು ಸರಿ, ಬಟ್ ಸಮಾಜ ಒಪ್ಪುತ್ತಾ, ಒಪ್ಪಲ್ಲ. ಏನಾಗ್ತದೆ, ಕನ್ಫ್ಯೂಷನ್, ಅನ್ರೆಸ್ಟ್, ಕ್ಯಾಸ್. ಹೌದಲ್ಲ, ನೋಡ್ತೀವಿ ನಾವು. ಇವತ್ತು ಯಾರೋ ಒಬ್ಬ ಮುಸ್ಲಿಂ ಹುಡುಗ ಹಿಂದೂ ಹುಡುಗಿನ ಮದುವೆ ಆಗ್ತಾನೆ ಅಂದಾಗ, ಅಥವಾ ಹಿಂದೂ ಹುಡುಗಿ ಮುಸ್ಲಿಂ ಹುಡುಗಿನ ಮದುವೆ ಆಗ್ತಾನೆ ಅಂದಾಗ, ದರ್ ಇಸ್ ಅ ಲಾಟ್ ಆಫ್. ಬಟ್ ಇದರಿಂದ ಏನಾಗ್ತದೆ, ಸೋಶಿಯೋ ಕಲ್ಚರಲ್ ರಿಫಾರ್ಮ್ಸ್, ಡೆವಲಪ್ಮೆಂಟ್ ಆಫ್ ಸೊಸೈಟಿ, ಪ್ರೋಗ್ರೆಸಿವ್ ಥಾಟ್ಸ್. ಬಟ್ ಹಂಗಂತೇಳಿ ಇನ್ನೊಂದು ಹೇಳ್ತಾನೆ ನೋಡ್ರಿ, ಇದರಲ್ಲಿ ಡಿಸ್ಅಡ್ವಾಂಟೇಜ್ ಇರೋದು ಹೇಳ್ತಾನೆ. ಸೇಮ್ ಸೆಕ್ಸ್ ಮ್ಯಾರೇಜ್. ಸೇಮ್ ಸೆಕ್ಸ್ ಮ್ಯಾರೇಜ್ ಅಂದ್ರೆ ಏನು, ಗಂಡು ಮದುವೆ ಆಗೋದು, ಹೆಣ್ಣು ಮದುವೆ ಆಗೋದು. ನನ್ನ ಪ್ರಕಾರ ಸರಿ ಐತಿ, ಸಮಾಜ ಅದನ್ನ ಒಪ್ಪಲ್ಲ. ಬಟ್ ಇದರಿಂದ ಏನು ಅಡ್ವಾಂಟೇಜ್ ಇಲ್ಲ. ತಗೊಳ್ರಿ ಮತ್ತೆ ನೀವು, ಡೆವಲಪ್ಮೆಂಟ್ ಆದ ಸೊಸೈಟಿ, ಪ್ರೋಗ್ರೆಸಿವ್ ಥಾಟ್ಸ್ ಅಂತ ಅನ್ಬಾರ್ದು. ಇದರಂತ ಅನುಪಯುಕ್ತವಾದ ಕೆಲಸ ಮತ್ತೊಂದಿಲ್ಲ, ಬಂಡೆ ಮೇಲೆ ಬೀಜ ನೆಟ್ಟಂಗ. ಹೌದಲ್ಲ, ಸೇಮ್ ಸೆಕ್ಸ್ ಮ್ಯಾರೇಜ್, ದಿಸ್ ಇಸ್ ಅಬ್ಸಲ್ಯೂಟ್ಲಿ ಫೂಲಿಶ್ನೆಸ್.
ಬಟ್ ಈ ತರ ನೀವು ಯಾವ್ದು ಹೇಳಿದೆ ನಾನು, ಸಟಾನಿಕ್ ವರ್ಸಸ್ ಹೇಳಿದೆ ಬುಕ್. ಸಟಾನಿಕ್ ವರ್ಸಸ್ ಬುಕ್ ಬರ್ದಾಗ ಏನಾಯ್ತು? ಸೊ ಇಟ್ ವಾಸ್ ಕರೆಕ್ಟ್ ಅಕಾರ್ಡಿಂಗ್ ಟು ಸಲ್ಮಾನ್ ರಸ್ದಿ, ಇಟ್ ವಾಸ್ ಕರೆಕ್ಟ್, ಬಟ್ ಇಟ್ ವಾಸ್ ಕಂಪ್ಲೀಟ್ಲಿ ಹೌದಾ ಫುಲಿಶ್ನೆಸ್ ಅಕಾರ್ಡಿಂಗ್ ಟು ಸೊಸೈಟಿ. ದ ಸೊಸೈಟಿ ವಾಸ್ ಕಂಪ್ಲೀಟ್ಲಿ ಅಗೇನ್ಸ್ಟ್ ಆಫ್ ಹಿಮ್. ದೇರ್ ವಾಸ್ ಅ ಕನ್ಫ್ಯೂಷನ್ ಕ್ರಿಯೇಟ್. ನೋಡಿ ಎಲ್ಲ ಆಯ್ತು, ಬರ್ಲೇ ಇಲ್ಲ, ಗಡಿಪಾರ್ ಮಾಡಿಬಿಟ್ರು, ಅವ್ನು ಒಪ್ಪಲಿಲ್ಲ ಸಮಾಜ. ಕೆಲವೊಂದು ವಿಚಾರಗಳು ಹಿಂಗೆ ನೋಡಿ, ಬಸವಣ್ಣನ ಯಾಕಪ್ಪ ಓಡಾಡಿಸಿ ಕಲ್ಲು ಹೊಡೆದು ಸಾಯಿಸಿದ್ರು? ಹೌದಾ, ಯಾಕೆ ಬಂತು? ಬಸವಣ್ಣ ಏನ್ ಮಾಡಿದ, ಈ ಎಲ್ಲ ಸಾಮರಸ್ಯ ಆಗ್ಲಿಲ್ಲ ವಿಚಾರಗಳು. ಸಾಮರಸ್ಯ ಆದ್ರೆ ಇಷ್ಟೆಲ್ಲ ಇದಾವೆ. ಇದಕ್ಕೂ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ. ನೋಡಿ ಕರ್ಬ್ ನ್ಯೂ ಥಿಂಕಿಂಗ್ ನಾವ್ ಹೇಳಿದ್ವಿ. ಈಗ ಸೇಮ್ ಕ್ಯಾಸ್ಟ್ ಮ್ಯಾರೇಜ್ ಏನಿದೆಪ್ಪ, ಒಂದೇ ಜಾತಿ ಹುಡುಗರು ಮದುವೆ ಆಗ್ತಾ ಇದ್ದಾರೆ, ಪೀಸ್ ಇದೆ ಸಮಾಜದಲ್ಲಿ, ಸ್ಟೆಬಿಲಿಟಿ ಇದೆ, ವೆಲ್ ಬೀಯಿಂಗ್ ಇದೆ, ನೋ ಕನ್ಫ್ಯೂಷನ್, ಕ್ವಿಕ್ ಡಿಸಿಷನ್ ಮೇಕಿಂಗ್. ಬಟ್ ಇಲ್ಲಿ ಕ್ವಿಕ್ ಡಿಸಿಷನ್ ಮೇಕಿಂಗ್ ಆಗಲ್ಲ ಇಲ್ಲಿ. ಬಹಳ ಟೈಮ್ ಹಿಡಿತದೆ. ಈಗ ನೀವಪ್ಪ ನಾನು ಮುಸ್ಲಿಂ ಅಂತ ಮದುವೆ ಆಗ್ತೀವಪ್ಪ ಅಂದಾಗ ಏನ್ ಅಲ್ಲಣಂಗಿಲ್ಲ. ಕರ್ಬ್ ನ್ಯೂ ಥಿಂಕಿಂಗ್, ಯಾವ್ದು ಹೊಸ ಥಿಂಕಿಂಗ್ ಇಲ್ಲ, ನೋ ಚೇಂಜ್, ನೋ ಪ್ರೋಗ್ರೆಸ್ ಥಾಟ್ಸ್. ಬಟ್ ಅದೇ ಇಂಟರ್ ಕ್ಯಾಸ್ಟ್, ಇಂಟರ್ ರಿಲಿಜನ್ ಆಗ್ತದೆ ಅಂದಾಗ ಇವೆಲ್ಲ ಬರ್ತದೆ. ಇಷ್ಟಕ್ಕೆ ಸೊಸೈಟಿಯಲ್ಲಿ ಕಾನ್ಫ್ಲಿಕ್ಟ್ ಒಳ್ಳೇದ, ಹಾರ್ಮನಿ ಒಳ್ಳೇದ? ಹಾರ್ಮನಿ ಒಳ್ಳೇದಂತಂದ್ರೆ ವಿಡೋ ರಿಮ್ಯಾರೇಜ್ ಮಾಡಬಾರ್ದು, ಸತಿ ಮಾಡಬಾರ್ದು. ಕಿಲ್ಜಿ ಫೋನ್ ಮಾಡಿದ್ವಿ ಕಣ, ನಿನ್ನೆ ರಿಸೀವ್ ಮಾಡಿಲ್ಲ ನೀನು. ಇವತ್ ಬೆಳಿಗ್ಗೆ ಮಾಡ್ಯಾನ, ನಿನ್ನೆ ಸಾಯಂಕಾಲ ನಾವು ಮಾಡಿದ್ರೆ ಆವಾಗ ಇವ್ ಕಡದ್ರೆ ಸತ್ತೋಗ್ಬಿಡೋ ಪೈಕಿ. ರೈಟ್. ಸೊ ಹಾರ್ಮನಿ ಅಂಡ್ ಕಾನ್ಫ್ಲಿಕ್ಟ್. ಲಿಸನ್, you know that 100% harmony is also not good, 100% conflict is also not good. Certain level harmony is also acceptable, certain level conflict is also acceptable. If that conflict is going to bring any kind of good changes in the society, even conflict is also welcomed. ಅಂದ್ರೆ ಸಂಘರ್ಷವು ಸಂಪೂರ್ಣ ಒಳ್ಳೆಯದಲ್ಲ, ಸಾಮರಸ್ಯವು ಸಂಪೂರ್ಣ ಒಳ್ಳೆಯದಲ್ಲ. ಒಂದು ವೇಳೆ ಸಂಘರ್ಷದಿಂದ ಸಮಾಜದಲ್ಲಿ ಒಳ್ಳೇದಾಗ್ತದೆ ಅಂತಂದಾಗ ಅಂತದ್ ಬಂದ್ರೆ ನಾವು ಆಕ್ಸೆಪ್ಟ್ ಮಾಡ್ಬೇಕು, ಅದು ತಪ್ಪಲ್ಲ. ಸೊ ಇದು ಏನಪ್ಪಾ ಅಂದ್ರೆ ಕನ್ಕ್ಲೂಷನ್. ಇದನ್ನ ಬರ್ಕೊಳ್ಳಿದ್ ಒಂದ್ ಲೈನ್. ಓಕೆ, ಹಾರ್ಮನಿ ಅಂಡ್ ಕಾನ್ಫ್ಲಿಕ್ಟ್. ಹಾರ್ಮನಿ ಅಂಡ್ ಕಾನ್ಫ್ಲಿಕ್ಟ್, ಕಾನ್ಫ್ಲಿಕ್ಟ್ಸ್ between personal and social ethics ಅಥವಾ public ethics, social ethics. ಹೌದಾ? Harmony and conflict between personal and social ethics are beneficial and harmful to society. Harmful to society. ಅವೆರಡು ಕೂಡ ಸಮಾಜಕ್ಕೆ ಹೌದಾ ಮಾರಕವು ಮತ್ತು ಪೂರಕ, ಮಾರಕ ಮತ್ತು ಪೂರಕ, ಮಾರಕ ಮತ್ತು ಪೂರಕ, ಅನುಕೂಲಕರ ಮತ್ತು ಅನಾನುಕೂಲಕರ ಆಗಿವೆ. ಅನುಕೂಲಕರ ಮತ್ತು ಅನಾನುಕೂಲಕರ, ಅನುಕೂಲಕರ ಮತ್ತು ಅನಾನುಕೂಲಕರ ಆಗಿವೆ. ಅನುಕೂಲಕರ ಮತ್ತು ಅನಾನುಕೂಲಕರವಾಗಿವೆ, ಅನಾನುಕೂಲಕರ ಆಗಿವೆ. ಹಾಗೆ ಒಂದು ವೇಳೆ in case conflict brings conflict brings any good consequences in society, it could be welcomed. It should be welcomed. ಅರ್ಥೇನ? ಒಂದು ವೇಳೆ ಸಂಘರ್ಷವು ಸಮಾಜದಲ್ಲಿ ಉತ್ತಮ ಪರಿಣಾಮಗಳನ್ನು ಉಂಟು ಮಾಡುವುದಾದರೆ, ಒಂದು ವೇಳೆ ಸಂಘರ್ಷವು ಉತ್ತಮ ಪರಿಣಾಮಗಳನ್ನು ಉಂಟು ಮಾಡುವುದಾದರೆ ಅದನ್ನ ಸ್ವಾಗತಿಸುವುದು. ಹೌದಾ? ಅದನ್ನ ಸ್ವಾಗತಿಸಬೇಕು. ಹಾರ್ಮನಿ ಇದ್ರೆ ತೊಂದರೆ ಇಲ್ಲ, ಸಂಘರ್ಷ ಇದ್ದಾಗಲೇ ತೊಂದರೆ. ಸಾಮರಸ್ಯ ಇದ್ರೆ ಎಲ್ಲಿ ತೊಂದರೆ ಬರಲ್ಲ, ಸಾಮರಸ್ಯದ ಬಗ್ಗೆ ಎಲ್ಲಿ ಡಿಸ್ಕಷನ್ ಆಗಲ್ಲ. ಬಟ್ ವೆನ್ ದೇರ್ ಇಸ್ ಅ ಕಾನ್ಫ್ಲಿಕ್ಟ್, ದೇರ್ ಇಸ್ ಅ ಪ್ರಾಬ್ಲಮ್. ಸೊ ಸಂಘರ್ಷವನ್ನು ಒಪ್ಪಬಾರದು ಅನ್ನೋದು ಪ್ರಶ್ನೆ ಇಲ್ಲಿ. ಹಾರ್ಮನಿ ಬಗ್ಗೆ ಡಿಸ್ಕಷನ್ ಆಗಲ್ಲ. ಯಾಕೆ ಹೇಳ್ರಿ? ಅಪ್ಪ ಅಮ್ಮ ತೋರಿಸಿದ ಹುಡುಗನ ನಾನು ಮದುವೆ ಆಗ್ತೀನಿ, ಹೌದಲ್ಲ? ಇಲ್ಲಿ ಸಮಸ್ಯೆನೇ ಬರೋದಿಲ್ಲ. ನಾನ್ ಚೂಸ್ ಮಾಡ್ತಂದಾಗ ಸಮಸ್ಯೆ ಬರ್ತದೆ.
ನಾನ್ ಚೂಸ್ ಮಾಡ್ತಂದಾಗ ಸಮಸ್ಯೆ ಬರ್ತದೆ. ಓಕೆ, ಈಗ ಇನ್ನೊಂದು, ಈ ಜೆಂಡರ್ ಬಯಾಸ್ ಅಂತ ಹೇಳ್ತೀವಿ ನಾವು. ಜೆಂಡರ್ ಬಯಾಸ್, ಈಗ ಫಾರ್ ಎಕ್ಸಾಂಪಲ್, ಹಲೋ, ಗಂಡ ತಾಳಿ ಕಟ್ತಾನೆ ಹೆಂಡತಿಗೆ, ಕೇಳ್ರ ಇಲ್ಲಿ ನಸ್ರೀನ್, ಗಂಡ ಹೆಂಡತಿಗೆ ತಾಳಿ ಕಟ್ತಾನೆ. ಆಮೇಲೆ ಹೆಂಡತಿ ಗಂಡನ ನೋಡಿ, ಹೆಂಡತಿ ಗಂಡನ ಯಾವಾಗ್ಲೂ ನೋಡಿ, ಗಂಡ ಇಸ್ ಅಪ್ಪರ್ ಕ್ಯಾಸ್ಟ್. ನಮ್ಮಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ಕೇಳಿ, ಇಸ್ಲಾಂನಲ್ಲಿ ಹೆಂಗಿದೆ, ತಲಾಕ್ ಕೊಡ್ತಕ್ಕಂತ ಅಧಿಕಾರ ಗಂಡನಿಗೆ ಮಾತ್ರ ಇದೆ, ಹೆಂಡತಿಗಿಲ್ಲ. ಹೌದಾ? ಈಗ ಒಂದ್ ವೇಳೆ ಇಲ್ಲಪ್ಪ, ನಾನು ಕೂಡ ತಲಾಕ್ ಕೊಡ್ತೀನಿ, ನಾನು ಕೂಡ ಗಂಡಗೆ ತಲಾಕ್ ಕೊಡ್ತೀನಿ ಅಂತ ಅಂದಿನ ಅಂತ ತಿಳ್ಕೊಂಡು ಏನಾಗ್ತದೆ, ಕಾನ್ಫ್ಲಿಕ್ಟ್ ಆಗ್ತದೆ. ಏನ್ ನಸ್ರೀನ್ ಕೊಡ್ತಾವ, ಹಂಗೆಲ್ಲ ಅನ್ಬಾರ್ದ್ರಿ, ಹೌದಾ? ಕಾನ್ಫ್ಲಿಕ್ಟ್ ಆಗ್ತದೆ. ಏನಾಗ್ತದ, ಈಗ ತೆಗೆದ್ಬಿಟ್ರ ಅದನ್ನ, ಕಾನೂನು ಪ್ರಕಾರ ಅದನ್ನ ಇಲ್ಲೀಗಲ್ ಅಂತೇಳಿ ಅದನ್ನ ಲೀಗಲೈಸ್ ಮಾಡಿದಾರ, ಕಾನ್ಫ್ಲಿಕ್ಟ್ ಆಗ್ತದೆ. ತಪ್ಪೇನಿದೆ? ನನ್ನ ಗಂಡ ಒಬ್ಬ ಲಫಡ ಮಾಡ್ತಿದ್ದಾನ, ಅವ್ನು ಲೋಫರ್ ಇದಾನಂತಂದ್ರೆ ಅವನಿಗೆ ಕೊಡ್ಬೇಕ? ಹೌದಾ? ಹೌದು ಹೌದು, ಅವನಿಗೆ ಕೊಟ್ರೆ, ಲಿಸನ್, ಇದು ಇವಾಗ ಬಂದಿರೋದು ಏನಿದು, ಪ್ರೋಗ್ರೆಸಿವ್ ಥಾಟ್ಸ್, ಇದರಿಂದ ಡೆವಲಪ್ಮೆಂಟ್ ಆಫ್ ದ ಸೊಸೈಟಿ, ಸೋಶಿಯೋ ಕಲ್ಚರಲ್ ರಿಫಾರ್ಮ್ಸ್. ಅಲ್ರಿ, ನಾನು ಆ ಶಬ್ದವನ್ನ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಅಂದ್ರೆ ಗಂಡ ಏನ್ ಮಾಡಿದ್ರು ಸುಮ್ಮನಿರ್ಬೇಕಾ? ಅವ್ನಿಗೆ ಎಷ್ಟು ದೌರ್ಜನ್ಯ ಮಾಡಿದ್ರು ಸುಮ್ಮನಿರ್ಬೇಕಾ? ಅಂದ್ರೆ ಇದು ಏನಿದೆ ಅಂದ್ರೆ, ನಾನು ಹೆಣ್ಣಾಗಿ ಹುಟ್ಟಿರೋದೇ ಪಾಪನ? ಇದು ಏನಪ್ಪಾ ಅಂದ್ರೆ ಪ್ರಶ್ನೆಗಳು ಬರ್ತಕ್ಕಂಥದ್ದು. ಈಗ ನಾವು ಹೇಳಿದ್ವಿ ಸತಿ ಅಂತೇಳಿ, ಹಿಂದೂ ಧರ್ಮದಲ್ಲಿ, ಎಲ್ಲ ಧರ್ಮದಲ್ಲೂ ಈ ತರದ ಒಂದು ಪದ್ಧತಿಗಳು ಇರ್ತವೆ. ಗಂಡ ಸತ್ ಕೂಡಲೇ ಹೆಂಡತಿ ಕೂಡ ಆ ಗಂಡನ ಜೊತೆಗೆ ಸತ್ತು ಹೋಗ್ಬೇಕು. ಅಂದ್ರೆ ಹೆಣ್ಣಿಗೆ ಯಾವುದೇ ರೀತಿ ಹಕ್ಕುಗಳೇ ಇಲ್ವಾ? ಬದುಕಲೇಬಾರ್ದ ಹೆಣ್ಣು? ಆಮೇಲೆ ಗಂಡ ಸತ್ ಕೂಡಲೇ ಹೆಣ್ಣು ಇನ್ನೊಂದು ಮದುವೆನೇ ಆಗ್ಬಾರ್ದು, ಅವನ ಹೆಸರಲ್ಲೇ ಹಂಗೆ ವಿಧವೆ ಆಗಿದ್ದು ಬಿಡ್ಬೇಕು. ಅವಾಗೆಲ್ಲ ತಲೆ ಬೋಳಿಸಿ ತಲೆ ಮೇಲೆ ಸೆರಗ ಹಾಕಿ ಕೊಟ್ಬಿಡ್ತದೆ, ಕೊನೆಗೆ ಮನೆಗೆ ಕೊಡ್ಬೇಕು. ವಾಟ್ ಇಸ್ ದಿಸ್ ನಾನ್ ಸೆನ್ಸ್? ಅವ್ನು ಮಾತ್ರ ಹೆಂಡತಿ ಸತ್ರ ಇನ್ನೊಂದು ಮದುವೆ ಮಾಡ್ಕೋಬಹುದು, ಹೆಂಡತಿ ಮಾಡ್ಕೋಬಾರ್ದ? ಇದ್ಯಾವ ನ್ಯಾಯ? ಸೊ ದಿಸ್ ಇಸ್ ಅ ಕಾನ್ಫ್ಲಿಕ್ಟ್. ಇದೂ ಅಷ್ಟೇ. ಈಗ ತ್ರಿಬಲ್ ತಲಾಕ್ ನೋಡಿ, ತಲಾಕ್ ಅಂತ ಅನ್ನುವಂಥದ್ದು ಏನಾಯ್ತು ಅಂತಂದ್ರೆ, ಹೆಣ್ಣಿಗೊಂದು ನ್ಯಾಯ, ಗಂಡಿಗೊಂದು ನ್ಯಾಯ. ಗಂಡಿಗೆ ಮಾತ್ರ ಅದನ್ನು ಕೊಡುವಂತ ಅವಶ್ಯಕತೆ. ಈ ಹಿಂದೂಗಳಲ್ಲಿ ಹಂಗಿಲ್ಲ, ಹೌದಲ್ರಿ? ಗಂಡನಿಗಿಂತ ಮುಂಚೆ ಹೆಣ್ತಿನ ಅಂತಾಳ, ಹೌದಲ್ಲ? ಡಿವೋರ್ಸ್ ಸಮಾಜದಲ್ಲಿ ಪೀಸ್ ಇದೆ, ಸ್ಟೆಬಿಲಿಟಿ ಇದೆ, ವೆಲ್ ಬೀಯಿಂಗ್ ಆಫ್ ಸೊಸೈಟಿ, ಸಾಮಾಜಿಕ ಸ್ವಾಸ್ಥ್ಯ ಇದೆ, ಸ್ಥಿರತೆ ಇದೆ, ಶಾಂತಿ ಇದೆ, ಏನು ಕನ್ಫ್ಯೂಷನ್ ಇಲ್ಲ. ಆದ್ರೆ ಹೆಂಡತಿ ಡಿವೋರ್ಸ್ ಕೊಟ್ರೆ ಗಲಾಟೆಗಳು. ಇನ್ನೊಂದು, ಈಗ ನೋಡಿ, ಮನೆಯಲ್ಲಿ ಹೆಣ್ಮಕ್ಳು ಅಡಿಗೆ ಮಾಡ್ಬೇಕು, ಹೌದಲ್ರಿ? ಹೆಣ್ಮಕ್ಳು ಈ ತರ ಒಂದು ಡ್ರೆಸ್ ಕೋಡ್ ಇರಬೇಕು, ಬುರ್ಕ ಹಾಕೋಬೇಕು, ಹಿಂಗೆಲ್ಲ ಇದೆ, ಹಿಂಗೆಲ್ಲ ಇದೆ. ಇಲ್ಲ, ಗಂಡ ಬುರ್ಕ ಹಾಕತ್ತಾನ, ಗಂಡ ಅಡಿಗೆ ಮಾಡ್ತಾನ ಅಂತಂದ್ರೆ ಏನಂತ ಸಮಾಜ ಏನಾಗ್ತದ, ಕನ್ಫ್ಯೂಷನ್ ಆಗ್ತದೆ, ಅನ್ರೆಸ್ಟ್ ಆಗ್ತದ. ಅಮ್ಮವ್ರ ಗಂಡ ಅಂತಾರ, ಅವ್ರು ಬೇರೆ ಬೇರೆ ಶಬ್ದಗಳನ್ನೆಲ್ಲ ಬಳಸ್ತಾರ, ಅದ್ರಲ್ಲಿ ಬೇರೆ ಬೇರೆ ಶಬ್ದಗಳನ್ನೆಲ್ಲ ಬಳಸ್ತಾರ. ಆಮೇಲೆ ನಮ್ಮಲ್ಲಿ ಒಂದು ಪದ್ಧತಿ ಇತ್ತು, ಹೆಂಡತಿ ಗಂಡನ ಮನೆಗೆ ಹೋಗಿ ಜೀವನ ಮಾಡ್ಬೇಕು, ಹೌದಲ್ರಿ? ಗಂಡ ಹೆಂಡತಿ ಮನೆಗೆ ಒಂದು ಜೀವನ ಮಾಡ್ತಾನಂತಂದ್ರೆ ಸೊಸೈಟಿ, ಹೌದಾ, ಅದನ್ನ ಜಲ್ದಿ ಆಕ್ಸೆಪ್ಟ್ ಮಾಡಲ್ಲ, ಬೇಗ ಆಕ್ಸೆಪ್ಟ್ ಮಾಡಲ್ಲ. ಸೊ ಜೆಂಡರ್ ಬಯಾಸ್ ಈಗೆಲ್ಲ ಬಂದಿದೆ. ಈಗೆಲ್ಲ ಏನಪ್ಪಾ ಅಂತಂದ್ರೆ, ಮನೆತನಕ್ಕೆ ಹೋಗೋದು, ಅಳಿಯ ಕೊಡ್ಕೊಂಡ್ಬಿಡ್ತಾರ, ಹೌದಾ? ದೇ ಆರ್ ಗೋಯಿಂಗ್ ಟು ಪರ್ಚೇಸ್ ದೀಸ್ ಕೈಂಡ್ ಆಫ್ ಥಿಂಗ್ಸ್ ವಿ ಕ್ಯಾನ್ ಸಿ. ನೆನಪಿರ್ಲಿ ನೋಡಿ, ನಾವು ಕಾನ್ಸಂಟ್ರೇಟ್ ಮಾಡಿರೋದು ಓನ್ಲಿ ಕಾನ್ಫ್ಲಿಕ್ಟ್ ಮೇಲೆ. ಯಾಕಂದ್ರೆ ಹಾರ್ಮೋನಿ ಸಮಾಜದಲ್ಲಿ ಆಲ್ರೆಡಿ ಇದೆ, ಜಾತಿ ಇದೆ, ಜಾತಿ ನೀನ್ ಪಾಲನೆ ಮಾಡಿದ್ರೆ ಹಾರ್ಮೋನಿ ಇರ್ತದೆ, ಜಾತಿ ವಿರುದ್ಧ ಹೋದ್ರೆ ಸಂಘರ್ಷ ಆಗ್ತದೆ. ಧರ್ಮ ಇದೆ, ಧರ್ಮವನ್ನು ನೀನು ಪಾಲನೆ ಮಾಡಿದ್ರೆ ಯಾವುದೇ ರೀತಿ ಸಂಘರ್ಷ ಇಲ್ಲ, ಧರ್ಮದ ವಿರುದ್ಧ ಹೋದಾಗ ಸಂಘರ್ಷ ಆಗ್ತದೆ. ಅನ್ಟಚಬಿಲಿಟಿ ಎವ್ರಿಬಡಿ ಫಾಲೋಡ್, ಓಕೆ, ದೇರ್ ವಾಸ್ ನೋ ಕಾನ್ಫ್ಲಿಕ್ಟ್. ವೆನ್ ಅಂಬೇಡ್ಕರ್ ಕೇಮ್ ಅಂಡ್ ಹಿ ಸ್ಟುಡ್ ಅಗೇನ್ಸ್ಟ್ ಆಫ್ ಇಟ್, ದೆನ್ ದೇರ್ ಇಸ್ ಅ ಕಾನ್ಫ್ಲಿಕ್ಟ್. ಪೀಪಲ್ ಆರ್ ನಾಟ್ ರೆಡಿ. ಇವತ್ತು ಕೂಡ ಅನೇಕರು ಸೆಕ್ಯುಲರಿಸಂ ಅಂತೇಳಿ ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಮಾತಾಡೋರು, ಬಸವ ತತ್ವ ಅನ್ನೋರು ಯಾರು ಕೂಡ ಅವರು ಹೇಳಿಕೆಯಲ್ಲಿ ಕೊಡ್ತಾರಾಗ್ಲಿ, ಅದನ್ನ ಆಚರಣೆ ಮಾಡಲ್ಲ. ಆಚರಣೆ ಇಲ್ಲಿ ಮಾಡ್ತಾರೆ. ಸೊ ದೇ ಆರ್ ನಾಟ್ ಗೋಯಿಂಗ್ ಟು, ಹೌದಾ? ಕೆಲವರು ಮಾಡಿದಾರೆ, ಕೆಲವರು ಮ್ಯಾಕ್ಸಿಮಮ್ 99% ಮಾಡಲ್ಲ, 1% ಎಲ್ಲೋ ಒಬ್ರು ಇರ್ತಾರೆ. ಸೋಶಿಯೋ ಕಲ್ಚರಲ್ ರಿಫಾರ್ಮ್ಸ್, ಡೆವಲಪ್ಮೆಂಟ್ ಆಫ್ ಸೊಸೈಟಿ, ಪ್ರೋಗ್ರೆಸಿವ್ ಥಾಟ್ಸ್. ಓಕೆ, ದೆನ್ ಸೊ ದಿಸ್ ಇಸ್ ದ ಕಾನ್ಫ್ಲಿಕ್ಟ್ ಅಂಡ್ ಓಕೆ ಹಾರ್ಮೋನಿ ಬಿಟ್ವೀನ್ ಪರ್ಸನಲ್ ಎಥಿಕ್ಸಿಗೂ ಪಬ್ಲಿಕ್ ಎಥಿಕ್ಸಿಗೂ ಇರುವಂತ ಕಾನ್ಫ್ಲಿಕ್ಟ್ ಬಂದ್ರೆ ಏನಾಗುತ್ತೆ, ಮತ್ತು ಅವು ಹಾರ್ಮೋನಿಯಸ್ ಆಗಿದ್ರೆ ಏನಾಗುತ್ತೆ, ಇದು ಗೊತ್ತಿದ್ರೆ ಸಾಕು.